ಓಂ ಶ್ರೀ ಸಾಯಿನಾಥಾಯ ನಮಃ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಶ್ರೀ ಸಾಯಿ ಭಗವಾನ್ ಅವರ ಪ್ರೇರಣೆಯಿಂದ ಸಾಯಿ ಸಚ್ಚರಿತೆಯ ಗ್ರಂಥವನ್ನು ನಿಮಗೆ ಓದಿ ಹೇಳಬೇಕು, ನಿಮ್ಗೆ ತಿಳಿಸ್ಬೇಕು ಅದರ ಬಗ್ಗೆ ಅಂತ ಅನ್ನೋ ಒಂದು ಪ್ರೇರಣೆ ಆಗಿದೆ. ಹಾಗಾಗಿ ಆ ಭಗವಂತನ, ಆ ಸಾಯಿ ಮಹಾರಾಜರ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ. ಈಗ ಮೊದಲಿಗೆ ಸಾಯಿಬಾಬಾ ಅವರ ಒಂದು ಏಕಾದಶ ಸೂತ್ರಗಳು, ಆ ಸೂತ್ರಗಳ ಬಗ್ಗೆ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಏನು ಆ ಏಕಾದಶ ಸೂತ್ರಗಳು? ಯಾರು ಇದನ್ನು ಹೇಳಿದ್ದಾರೆ? ಸಾಯಿಬಾಬಾನೇ ಹೇಳಿದ್ದಾರೆ. ಬಾಬಾರೇ ಹೇಳಿರುವಂತಹ ಈ ಒಂದು ಏಕಾದಶ ಸೂತ್ರಗಳು ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಈ ಸಾಯಿ ಸಚ್ಚರಿತೆಯನ್ನು ಪಾರಾಯಣ ಮಾಡಬೇಕು ಅಂತಂದರೆ ಕೆಲವಾರು ನಿಯಮಗಳಿವೆ. ಆ ನಿಯಮಗಳೇನು, ಆ ಎಲ್ಲವನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಂಧುಗಳೇ, ದಯಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಯಾಕೆಂದರೆ ಅರ್ಧಂಬರ್ಧ ವೀಕ್ಷಣೆ ಮಾಡಿದರೆ ಅದು ಸಾಯಿಬಾಬಾರಿಗೆ ಅವಮಾನ ಮಾಡಿದ ಹಾಗಾಗುತ್ತೆ. ದಯಮಾಡಿ ನೋಡಿ, ಯಾರು ಶಿರಡಿಯ ನೆಲದ ಮೇಲೆ ತಮ್ಮ ಪಾದಗಳನ್ನ ಇಡ್ತಾರೋ ಅವರ ಕಷ್ಟಗಳು ಕೊನೆಗಾಣುತ್ತಿವೆ ಅಂತ ಸಾಯಿಬಾಬಾ ಹೇಳ್ತಾರೆ. ಖಂಡಿತ ನಿಜ, ನಾನೇ ಇದಕ್ಕೆ ಸಾಕ್ಷಿ ಬಂಧುಗಳೇ. ನನ್ನ ಮುಂಚೆ ನನಗೆ ತುಂಬಾ ಕಷ್ಟ ಆಯಿತು. ಶಿರಡಿ ಸಾಯಿಬಾಬಾ ಒಂದು ಈ ಮೂರ್ತಿ, ಇದೇ ಮೂರ್ತಿ, ಈ ಮೂರ್ತಿ ನನ್ನ ಮನೆಗೆ ಬಂತು. ಈ ಮೂರ್ತಿಯನ್ನೇ ಹಿಡಿದು ಹತ್ತು ಬಿಟ್ಟಿದ್ದೀನಿ ಬಂಧುಗಳೇ, ಗೋಳಾಡ್ಬಿಟ್ಟಿದ್ದೀನಿ. ಆ ಶಿರಡಿ ಸಾಯಿಬಾಬಾ ನನ್ನ ಎಲ್ಲ ಸಂಕಷ್ಟಗಳನ್ನು ಕೊನೆಗಾಣಿಸಿದ್ದಾನೆ. ಶಿರಡಿಯ ಪವಿತ್ರವಾದ ಜಾಗದಲ್ಲಿ, ಪವಿತ್ರವಾದ ನೆಲದಲ್ಲಿ ಕಾಲಿಟ್ಟ ತಕ್ಷಣ ಆ ಭೂಮಿಯನ್ನು ಸ್ಪಷ್ಟ ಮಾಡಿಕೊಂಡು ಭಗವಂತ ಅಂತ ಕೈ ಮುಗಿದು ಆನಂತರ ಶಿರಡಿಯ ಸಾಯಿಬಾಬನ ದರ್ಶನವನ್ನು ನಾನು ಮಾಡಿದ್ದೀನಿ. ಸಾಯಿಬಾಬಾ ನಂಗೆ ತುಂಬ ಒಳ್ಳೇದು ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಸಾಯಿಬಾಬಾ ಹೇಳ್ತಾರೆ, ಯಾರು ಶಿರಡಿಯ ನೆಲದ ಮೇಲೆ ತಮ್ಮ ಪಾದಗಳನ್ನ ಇಡ್ತಾರೋ ಅವರ ಕಷ್ಟಗಳು ಕೊನೆಗಾಣುತ್ತಿವೆ ಅಂತ. ಖಂಡಿತ ಹೌದು. ಆದಷ್ಟು ನೀವು ಒಂದು ದಿನ ಯಾವತ್ತಾರು ಒಂದು ಸತಿನಾರು ಕೊನೆ ಪಕ್ಷ ಆ ಶಿರಡಿಗೆ ನಾವು ಹೋಗೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಖಂಡಿತ ಶಿರಡಿ ಸಾಯಿಬಾಬಾ ನಿಮ್ಮನ್ನು ಕರೆಸ್ಕೋತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮತ್ತೊಂದು ವಿಚಾರ ಹೇಳ್ತಾರೆ, ನನ್ನ ಮಸೀದಿಯ ಮೆಟ್ಟಿಲುಗಳನ್ನ ಹತ್ತಿದ ತಕ್ಷಣ ದೀನರು ದರಿದ್ರರು ಸುಖ ಸಂಪತ್ತುಗಳ ಸೋಪಾನವನ್ನು ಏರ್ತಾರೆ ಅಂತ. ನನ್ನ ಮಸೀದಿ ಅಂದರೆ ದ್ವಾರಕಾಮಾಯಿ ಮೆಟ್ಟಿಲುಗಳನ್ನ ಯಾರು ಹತ್ತುತ್ತಾರೋ ಆ ವ್ಯಕ್ತಿ ಖಂಡಿತ ಅವರು ಎಷ್ಟೇ ದುಃಖ ದರಿದ್ರತನ ಎಲ್ಲ ಇದ್ದರೂ ಕೂಡ ಅದು ಅವ್ರಿಗೆ ಕೊನೆಗಾಣುತ್ತೆ. ಒಳ್ಳೆಯ ಒಂದು ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಲೀಡ್ ಮಾಡೋದಕ್ಕೆ ಒಂದು ಅವಕಾಶವ ಕಲ್ಪಿತವಾಗುತ್ತೆ ಅಂತ ಭಗವಾನ್ ಸಾಯಿನಾಥರು ತಾವೇ ಸ್ವತಃ ಹೇಳಿದ್ದಾರೆ ಬಂಧುಗಳೇ. ಹಾಗೆ ಇನ್ನೂ ಒಂದು ವಿಚಾರ ಹೇಳ್ತಾರೆ, ಈ ನನ್ನ ಪಾರ್ಥಿವ ದೇಹವನ್ನು ನಾನು ತ್ಯಜಿಸಿದ ನಂತರ ಕೂಡ ನಾನು ಯಾವತ್ತೂ ಕ್ರಿಯಾಶೀಲನಾಗಿದ್ದೀನಿ, ಸಚೇತನನಾಗಿದ್ದೀನಿ ಅಂತ ಸಾಯಿನಾಥ ಹೇಳ್ತಾರೆ. ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ, ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ ಅಂತ ಭಗವಂತನಲ್ಲಿ ನಾವು ಕರುಣೆ ಇಟ್ಟು ಕಾಪಾಡಪ್ಪ ನನ್ನ ಅಂತ ಕೋರ್ಕೊಂಡ್ರೆ ಖಂಡಿತ ಸಾಯಿಬಾಬಾ ನಮ್ಮ ಪ್ರಾರ್ಥನೆಯನ್ನು ಲಾಲಿಸ್ತಾರೆ, ಮನ್ನಿಸ್ತಾರೆ. ನಾವು ಕೋರಿದ ಕೋರಿಕೆಯನ್ನು ಈಡೇರಿಸ್ತಾರೆ ಕ್ಷಣಾರ್ಧದಲ್ಲಿ. ಇದರಲ್ಲಿ ಎರಡು ಮಾತಿಲ್ಲ ಬಂಧುಗಳೇ. ಆಮೇಲೆ ಮತ್ತೊಂದು ವಿಚಾರವನ್ನು ಹೇಳ್ತಾರೆ, ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನ ಈಡೇರಿಸಿ ಅನುಗ್ರಹ ಮಾಡುತ್ತೆ. ಅವರು ಸಚೇತನರಾಗಿದ್ದಾರೆ. ಹಾಗೆ ಭಕ್ತರ ಅವಶ್ಯಕತೆಗಳನ್ನ ಈಡೇರಿಸಿ ಏನು ಬೇಕು ಅನ್ನೋದನ್ನು ತಕ್ಷಣವೇ ದಯಪಾಲಿಸ್ತಾರೆ. ಅದನ್ನು ಆ ವಿಚಾರವನ್ನು ಕೂಡ ಸಾಯಿನಾಥರು ಹೇಳ್ತಾರೆ. ಮತ್ತು ಹೇಳ್ತಾರೆ, ಪಾರ್ಥಿವ ಶರೀರದ ನನ್ನ ಅವಶೇಷಗಳು ಸಮಾಧಿಯಿಂದಲೇ ಮಾತಾಡುತ್ತವೆ. ಅವ್ರು ಹೇಳ್ತಾರೆ, ಪಾರ್ಥಿವ ಶರೀರದ ನನ್ನ ಅವಶೇಷಗಳು ಸಮಾಧಿಯಿಂದಲೇ ಮಾತಾಡುತ್ತವೆ. ನಿನ್ನಲ್ಲಿ ಭಕ್ತಿ ಇರಬೇಕು, ನಿನ್ನಲ್ಲಿ ನಂಬಿಕೆ ಇರಬೇಕು, ನಿನ್ನಲ್ಲಿ ಶ್ರದ್ಧೆ ಇರಬೇಕು. ನೀನು ಶ್ರದ್ಧೆಯಿಂದ ಓಂ ಸಾಯಿ ಶ್ರೀ ಸಾಯಿ ಅಂತ ಕರೆದ್ರೆ ಖಂಡಿತ ನಾನು ಹೋಗ್ಬಿಡ್ತೀನಿ, ಖಂಡಿತ ನಾನು ಬರ್ತೀನಿ ಅಂತ ಸಾಯಿನಾಥರು ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ, ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ನನ್ನನ್ನು ಅರಸ್ಕೊಂಡು ಬರುವವರಿಗೆ ನೆರವಾಗೋದಕ್ಕೆ ಮತ್ತು ಮಾರ್ಗದರ್ಶನವನ್ನು ನೀಡೋದಕ್ಕೆ ನಾನು ನಿತ್ಯ ಜೀವಂತನಾಗಿರ್ತೀನಿ. ನಿತ್ಯ ನನಗೆ ನನ್ನ ಕೆಲಸ ಇನ್ನೇನಿಲ್ಲ, ನನ್ನ ಭಕ್ತರನ್ನು ಕಾಪಾಡೋದೇ ನನ್ನ ಕೆಲಸ ಅಂತ ಸಾಯಿನಾಥರು ಹೇಳ್ತಾರೆ. ಅಂದರೆ ಮತ್ತೊಂದು ಹೇಳ್ತಾರೆ, ನೀವು ನನ್ನನ್ನು ಧ್ಯಾನ ಮಾಡಿದ್ರೆ ನಾನು ನಿಮ್ಮನ್ನು ಅನುಗ್ರಹಿಸ್ತೀನಿ ಅಲ್ವಾ. ನನ್ನ ಧ್ಯಾನ ಮಾಡಿದ್ರೆ, ಈಗ ನಾವು ಯಾರೋ ದಾರಿಲಿ ಹೋಗ್ತಾ ಇರ್ತಾರೆ,
ಹಾಯ್ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಿದ್ರೆ ತಾನೇ ಅವ್ರು ನಮ್ಗೆ ಮಾತಾಡ್ಸೋಕ್ಕಾಗತ್ತೆ. ಇಲ್ಲ ಸುಮ್ಮನೆ ಅವ್ರು ನಮ್ಗೆ ಮಾತಾಡ್ಸಲಿಲ್ಲ ಅಂತ ನಮ್ಮ ಪಾಣ ನಾವು ತಿರ್ಕೊಂಡು ಈ ಕಡೆ ಹೋದರೆ ಅವ್ರು ನಮ್ಗೆ ಹೇಗೆ ನೋಡ್ತಾರೆ, ಅವ್ರು ನಮ್ಗೆ ಹೇಗೆ ಮಾತಾಡ್ಸ್ತಾರೆ. ಅದೇ ರೀತಿ ಅಲ್ವಾ ಆ ಭಗವಂತನನ್ನು ನಾವು ನಂಬಿಕೆಯಿಂದ, ಒಳ್ಳೆ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಓಂ ಸಾಯಿ ಅಂತ ಮಾತನಾಡಿಸಿದ್ರೆ ನಾನು ಖಂಡಿತ ಅವರನ್ನು ಅವರ ಬಳಿ ಬರ್ತೀನಿ. ಅವ್ರು ಏನು ಕೇಳ್ತಾರೋ ಅದನ್ನು, ಆ ಕೋರಿಕೆಗಳನ್ನ ನಾನು ಈಡೇರಿಸಿ ಅಂತ ಸ್ವಯಂ ಸಾಯಿ ಮಹಾರಾಜರು ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ನಿಮ್ಮ ಸಂಕಷ್ಟವನ್ನೆಲ್ಲ ನನ್ನ ಮೇಲೆ ಹೊರಿಸ್ಬಿಡಿ, ಖಂಡಿತವಾಗಿ ನಾನು ಅದನ್ನೆಲ್ಲ ಭರಿಸ್ತೀನಿ. ನಾನು ಕೈಯಾರ ನಾನೇ ಅದಷ್ಟೊಂದೆಲ್ಲ ತೊಗೊಂಡು ಅದನ್ನೆಲ್ಲ ಸುಟ್ಟಾಕ್ತೀನಿ, ನಿಮ್ಮ ಸಂಕಷ್ಟಗಳನ್ನೆಲ್ಲ ಸುಟ್ಟಾಕ್ತೀನಿ, ನಿಮ್ಮ ದರಿದ್ರವನ್ನೆಲ್ಲ ಓಡಿಸ್ಬಿಡ್ತೀನಿ ಅಂತ ಸಾಯಿನಾಥರು ಹೇಳ್ತಾರೆ. ಆಮೇಲೆ ಮತ್ತೆ ಹೇಳ್ತಾರೆ, ನೀವು ನನ್ನ ಸಲಹೆ ಸಹಾಯಗಳನ್ನ ಬಯಸೋದ್ರಲ್ಲಿ ಅತಿ ಕ್ಷಿಪ್ರದಲ್ಲಿಯೇ ನಿಮಗೆ ನಾನು ಅದನ್ನು ಪ್ರಸಾದ ಕೊಡ್ತೀನಿ, ಅತಿ ಬೇಗನೆ ನಿಮಗೆ ನಾನು ಕರುಣೆಯನ್ನು ತೋರಿಸ್ತೀನಿ, ನಿಮ್ಮ ಕೋರಿಕೆಗಳನ್ನ ಮನ್ನಿಸ್ತೀನಿ ಅಂತ ಸಾಯಿನಾಥರು ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಭಕ್ತರ ಮನೆಯಲ್ಲಿ ಅಭಾವ ಅನ್ನೋದೇ ಇರೋದಿಲ್ಲ, ನನ್ನ ಭಕ್ತರ ಮನೆಯಲ್ಲಿ ಎಲ್ಲವೂ ತುಂಬಿ ತುಂಬಿ ತುಳುಕ್ತಾ ಇರುತ್ತೆ, ಸಮೃದ್ಧಿ ನೆಲೆಗೊಂಡಿರುತ್ತೆ, ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ ಅಂತ ಈ ಸಾಯಿ ಬಾಬಾ ಇದಿಷ್ಟು ಮಾತುಗಳನ್ನ ತಾವು ಆಡಿ ಆ ಮೂಲಕ ಭಕ್ತರು ಒಳ್ಳೇದು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಅವ್ರಿಗೆ ಅಂತನ್ನುವಂಥ ಒಂದು ಉಪಾಯವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಪಾರಾಯಣವನ್ನು ಮಾಡಬೇಕಾದ್ರೆ ಸಾಯಿ ಸಚ್ಚರಿತೆಯನ್ನು ಗ್ರಂಥ ಇದೆ, ಆ ಗ್ರಂಥದಲ್ಲಿ ಸಾಕಷ್ಟು ಕಥೆಗಳಿವೆ. ಅದನ್ನು ಓದಬೇಕಾದ್ರೆ ಏನೆಲ್ಲ ನಿಯಮಗಳಿದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಖಂಡಿತ ತಾವು ಒಮ್ಮೆಯಾದರೂ ಸಾಯಿನಾಥನ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ಶಿರಡಿಗೆ ಹೋಗಿ ಬನ್ನಿ, ಶಿರಡಿಗೆ ಪ್ರಸಾದವನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ, ಭಗವಂತನ ನಾಮಸ್ಮರಣೆಯಲ್ಲಿ ಯಾವಾಗಲೂ ತೊಡ್ಕೊಳ್ಳಿ, ಶಿರಡಿ ಸಾಯಿಬಾಬಾ ಖಂಡಿತ ಉಳಿತಾರೆ ಅಂತ ಹೇಳ್ತಾ ಈಗ ಆ ಪಾರಾಯಣದ ನಿಯಮಗಳನ್ನ ನಾನು ನಿಮಗೆ ಹೇಳ್ತೀನಿ. ಏನೂ ಇಲ್ಲ ಬಂಧುಗಳೇ, ನೋಡಿ, ಭಗವಂತನ ಪೂಜೆಯಲ್ಲಿ ನಮ್ಮ ಈ ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸಿನಲ್ಲಿ ಭಕ್ತಿ ತುಂಬಿರಬೇಕು. ದೇವ್ರು ಏನೂ ಕೇಳೋದಿಲ್ಲ ಅಲ್ವಾ, ದೇವ್ರು ಏನು ಕೇಳ್ತಾನೆ? ಅವನು ಊಟ ಕೇಳ್ತಾನ? ಅವ್ನಿಗೆ ನೈವೇದ್ಯಕ್ಕೆ ಇರ್ತೀವಲ್ಲ ಅದನ್ನು ಕೇಳ್ತಾನ? ಅವನು ಹೋಗಿ ಅವ್ನು ತಿಂತಾನ? ನಾವು ನೋಡಿದೀವ ಅವ್ನು ತಿನ್ನೋದನ್ನು? ಇಲ್ಲ ಬಂಧುಗಳೇ, ಎಲ್ಲ ಅವನದೇ, ಅವನೇ ಕೊಟ್ಟಿರೋದನ್ನು ಅವನು ಕೇಳ್ತಾನ? ಆದರೆ ನಾವು ಇಡ್ತೀವಲ್ವ ಪ್ರಸಾದ, ನಾವು ಒಂದು ಪ್ರಸಾದ ನೈವೇದ್ಯ ಅಂತ ಇಡ್ತೀವಲ್ಲ, ಹಾಗೆ ಸಂತೋಷ ಆಗುತ್ತೆ ಅವನಿಗೆ. ಯಾಕಾಗುತ್ತೆ? ಈಗ ನೋಡಿ, ಉದಾಹರಣೆಗೆ ಕೊಡ್ತೀನಿ ನಿಮಗೆ. ಈಗ ನಾವು ಅಪ್ಪ ಅಮ್ಮ ಅಜ್ಜಿ ತಾತ, ನಾವು ಮೊಮ್ಮಕ್ಕಳಿರ್ತಾರೆ, ಮಕ್ಕಳಿರ್ತಾರೆ, ನಾವು ಮಗುಗೆ ಏನೋ ಒಂದು ಹಣ್ಣು ಇಲ್ಲ ಏನೋ ಒಂದು ಸ್ವೀಟು ಏನೋ ತೆಕ್ಕೊಡ್ತೀವಿ. ಚಿನ್ನಿಯೇ ತೊಗೊಂಬ ತಿನ್ನಮ್ಮ, ಆ ಮಗು ತಿನ್ನೋಕ್ಕೆ ಅಂತ ತೊಗೊಂಡಿರುತ್ತೆ, ತೊಗೊಳ್ ತಿಂತಿರ್ತ ನಾವೇ ಕೊಡ್ಸಿದ್ದು ಆ ಮಗುಗೆ ಅಲ್ವಾ. ಅದನ್ನು ಒಂಚೂರನ್ನ ನೀನು ತಿನ್ನು ಅಂತ ಹೀಗೆ ನಮ್ಗೆ ತೊಗೊಂಡು ಮಗು ತಿನ್ಸಕ್ಕೆ ಬರುತ್ತಲ್ಲ, ನಮ್ಗೆ ಎಷ್ಟು ಸಂತೋಷ ಆಗುತ್ತೆ ಬಂಧುಗಳೇ, ಎಷ್ಟು ಸಂತೋಷ ಆಗುತ್ತೆ ಹೇಳಿ ನೋಡೋಣ. 1,00,000 ರೂಪಾಯಿ ತಂದು ಮುಂದೆ ಇಟ್ಟರೆ ಆ ಸುಖ ಸಿಗುತ್ತಾ? ತಿನ್ನು ಅಂತ ಹಿಂಗೆ ತಿನ್ಸಕ್ಕೆ ಬರುತ್ತಲ್ಲ, ಆವಾಗ ನಾನು ಬೇಡ ಚಿನ್ನು ನೀನು ತಿನ್ನಮ್ಮ ಅಂತ ನಾವು ಮಗುಗೆ ವಾಪಸ್ ಕೊಡ್ತೀವಿ ಅಲ್ವಾ, ತಿನ್ನು ಅಂತ ಕೊಡ್ತೀವಿ. ಅಲ್ಲಿಗೆ ಆ ಮಗು ನಾವು ತಿಂದ್ವಾ, ಆ ಮಗು ನಮಗೆ ತಿನ್ಸಕ್ಕೆ ಬರುತ್ತೆ, ಆದರೆ ನಾವು ತಿಂದ್ವಾ, ನಾವೇನು ಮಾಡಿದ್ವಿ? ಬೇಡ ಚಿನ್ನು ನೀನು ತಿನ್ನಮ್ಮ ಅಂದ್ಬಿಟ್ಟು ತಿನ್ನಿಸಿದ್ವಿ. ಹಾಗೆ ಭಗವಂತ ಅಂದರೆ, ಆ ಭಗವಂತ ನಮಗೆ ಕೊಟ್ಟಿದ್ದನ್ನು ನಾವು ಅವನಿಗೆ ನೈವೇದ್ಯಕ್ಕೆ ಅಂತ ಇಟ್ಟಾಗ ಅವನು ಸಂತೋಷ ಪಡ್ತಾನೆ, ಭಗವಂತ ಸಂತೋಷ ಪಡ್ತಾನೆ, ಮತ್ತಷ್ಟು ಮಗದಷ್ಟು ನಮಗೆ ಅವನು ಭಗವಂತ ಕೊಡ್ತಾನೆ. ಅದಕ್ಕೋಸ್ಕರ ನಾವು ದೇವ್ರ ಮುಂದೆ ನೈವೇದ್ಯಕ್ಕೆ ಇಡೋದು ಬಂಧುಗಳೇ, ಇನ್ನೇನಿಲ್ಲ. ಖಂಡಿತ ಅವನು ತಿಂತಾನೆ ಅಂತಲ್ಲ, ಅವನು ತಿನ್ನಲಿ ಅಂತಲ್ಲ, ಅವನು ತಿನ್ನೋದಿಲ್ಲ. ಅವನೇ ನಮ್ಗೆ ಕೊಟ್ಟಿದ್ದಾನೆ, ಅವನೇ ಎಲ್ಲ ಬೇಕಾದಷ್ಟು ಇದೆ, ಇಡೀ ಪ್ರಪಂಚ ಇದೆಲ್ಲ ಅವನದೇ ಅಲ್ವಾ. ಅವನದೇ ಇರುವಾಗ ಅವನು ಅದನ್ನು ತಿಂತಾನೇನಪ್ಪ, ನಮಗೆ ಕೊಟ್ಟಿದ್ದಾನೆ ತಿನ್ನು ಅಂತ. ಆದರೆ ಸಂತೋಷ ಪಡ್ತಾನಲ್ವ ಭಗವಂತ. ಆ ಸಂತೋಷವನ್ನು ನಾವು ಆ ಭಗವಂತನಿಗೆ ಕೊಡಬೇಕು. ಯಾಕೆಂದರೆ ಭಗವಂತ ನಮ್ಗೆ ಇದನ್ನೆಲ್ಲ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಿರುವಾಗ ಆ ಸಂತೋಷವನ್ನು ನಾವು ಭಗವಂತನಿಗೆ ಕೊಟ್ಟರೆ ನಮ್ಗೆ ಖುಷಿಯಾಗುತ್ತೆ, ಮತ್ತಷ್ಟು ಕೊಡ್ತಾನೆ. ನೀವು ಕಂದಂಗೆ ಸಂತೋಷ ಆಗಿ ಏನೋ ತಿನ್ನಿಸ್ದಾಗ, ಅಯ್ಯೋ ಕಲ್ಬಿಟ್ಟಿದೆ, ನನಗೆ ಗೊತ್ತಾ ಇದೆಯಮ್ಮ, ನೀನು ತೊಗೊಳ್ಬೇಕು, ತಿನ್ನಮ್ಮ, ಜಾಣ ತಿನ್ನಮ್ಮ, ನೀನು ತಿನ್ನಮ್ಮ ಅಂತ ಮಗುಗೆ ತಿನ್ನಿಸ್ತೀವಿ. ಇನ್ನೂ ಒಂಚೂರು ಕೊಡ್ತೀವಿ ಮಗುಗೆ ಅಲ್ವಾ. ಇನ್ನೂ ಏನಾದರೂ ಇದು ತಿನ್ನಮ್ಮ, ನೀನು ಈ ಕೈಲಿ ಇಟ್ಕೊಮ್ಮ, ಈ ಕೈಲೂ ತಿನ್ನಮ್ಮ ಅಂತ ಕೊಡ್ತೀವಿ. ಹಾಗೆ ನಮ್ಮ ಭಗವಂತ ನಮಗೆ ನಾವು ಕೊಟ್ಟರೆ ನಮ್ಗೆ ಮತ್ತಷ್ಟು ಕೊಡ್ತಾನೆ. ಇದನ್ನು ನಾವು ಅರ್ಥಕೋಬೇಕು. ಇಲ್ಲಿ ಭಗವಂತ ಏನೂ ಕೇಳೋದಿಲ್ಲ, ಶುದ್ಧವಾದ ಮನಸ್ಸನ್ನು ಕೇಳ್ತಾನೆ. ಆ ಭಗವಂತನ ಪೂಜೆಯಲ್ಲಿ ಸುಂದರವಾದ ಶರೀರನ ಅವನು ಕೇಳಲ್ಲ, ನಿರ್ಮಲವಾದ ಮನಸ್ಸನ್ನು ಕೇಳ್ತಾನೆ. ಹಾಗಾಗಿ ಭಗವಂತನ ಮೇಲೆ ಮನಸ್ಸನ್ನು ಇಟ್ಟು
ನಾವು ಯಾವುದೇ ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲಿ ನಾವು ಈ ಗ್ರಂಥವನ್ನು ಪಾರಾಯಣ ಮಾಡಬೇಕು ಅಂದಾಗ ಶುದ್ಧವಾದ ಮನಸ್ಸಿನಿಂದ ಆ ಸಾಯಿ ಭಗವಂತನ ಮೇಲೆ ಮನಸ್ಸನ್ನು ಇಟ್ಟು ಆ ಗ್ರಂಥವನ್ನು ಪಾರಾಯಣ ಮಾಡೋದು ಅತ್ಯಂತ ಅವಶ್ಯಕ ಆಗುತ್ತೆ. ಹಾಗೆ ಶ್ರದ್ಧೆ ಮುಖ್ಯ, ಭಕ್ತಿ ಮುಖ್ಯ, ಮನಸ್ಸು ಮುಖ್ಯ. ಇಲ್ಲಿ ವಯಸ್ಸು ಮುಖ್ಯ ಆಗುತ್ತಾ? ಇಂಥ ವಯಸ್ಸಿನವ್ರು ಮಾತ್ರ ಓದಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅಥವಾ ತುಂಬ ವಯಸ್ಸಾದವ್ರು ಓದಬೇಕು ಅಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಓದಬಾರ್ದು ಅಂತ ಇದೆಯಾ? ಯಾರು ಬೇಕಾದರೂ ಓದಬಹುದು. ಆದರೆ ಶ್ರದ್ಧೆ ಮುಖ್ಯ. ಒಳ್ಳೆಯ ಭಕ್ತಿಯಿಂದ, ಒಳ್ಳೆಯ ಮನಸ್ಸಿನಿಂದ, ಶುದ್ಧವಾದ ಆಚರಣೆಯನ್ನು ಇಟ್ಕೊಂಡು ನಾವು ಸಾಯಿ ಸಚ್ಚರಿತೆಯನ್ನು ಓದಬೇಕಾಗುತ್ತೆ. ಇದಕ್ಕೆ ಹಿರಿಯರು ಕಿರಿಯರು ಅನ್ನೋ ಭೇದ ಭಾವ ಇಲ್ಲವೇ ಇಲ್ಲ. ಹಾಗೆ ಸ್ತ್ರೀಯರು ಓದ್ಬೋದು, ಪುರುಷರು ಓದ್ಬೋದು, ವಯಸ್ಸಾದವರು ಓದ್ಬೋದು, ಪ್ರಾಯದವರು ಓದ್ಬೋದು, ಯಾರಾದರೂ ಸರಿ ಸಾಯಿ ಚರಿತ್ರೆಯ ಪಾರಾಯಣವನ್ನು ಶುದ್ಧ ಮನಸ್ಸಿನಿಂದ ಓದಬೇಕಾಗತ್ತಷ್ಟೆ. ಆಮೇಲೆ ಈ ಸಾಯಿ ಜೀವನ ಚರಿತ್ರೆಯನ್ನು ಜಾತಿ ಮತ ಭೇದಗಳ ಒಂದು ನಿಬಂಧನೆ ಇದೆಯಾ? ಖಂಡಿತ ಇಲ್ಲ. ಯಾವುದ್ರಿ ಜಾತಿ ಮಾಡ್ಕೊಂಡಿರೋದು ಯಾರು? ನಾವೇ. ಯಾವುದು ಜಾತಿ ಇಲ್ಲ. ಮಾನವ ಕುಲಂ ಒಂದೇ ಮಾನವ ಜಾತಿ ಒಂದೇ. ಅಂದರೆ ಇದಕ್ಕೆ ಯಾವುದೇ ವಿಧವಾದ ಜಾತಿ ಮತಗಳ ಭೇದ ಇಲ್ಲ. ಭಕ್ತಿ ಶ್ರದ್ಧೆ ಉಳ್ಳವರು ಯಾರಾದರೂ ಸರಿ ಈ ಸಾಯಿ ಸಚ್ಚರಿತೆಯನ್ನು ಖಂಡಿತವಾಗಲೂ ಓದಬಹುದು. ಹೇಗೆ ಓದಬೇಕಾದ್ರೆ ಇದನ್ನು? ಏನೂ ಇಲ್ಲ, ಶುಚಿ ಕೇಳ್ತಾನೆ ಅಲ್ವಾ? ಭಕ್ತಿ ಶ್ರದ್ಧೆ ಮುಖ್ಯ. ನೀವು ನಮ್ಮ ಮನಸ್ಸು ಚೆನ್ನಾಗಿದೆಪ್ಪ, ನಾವು ಸ್ನಾನ ಮಾಡೋದ್ರಲ್ಲಿ ಹಾಗೆ ಓದ್ಬೋದಲ್ಲ, ಹಾಗಾದ್ರೆ ನಮ್ಮ ಮನಸ್ಸು ಚೆನ್ನಾಗಿದೆ ಅಂದ್ಕೊಳ್ತೀರಾ? ಖಂಡಿತ ಹೌದು. ಆದರೆ ನಾವು ನಮಗೋಸ್ಕರ ನಾವು ಸ್ನಾನ ಮಾಡಿ ಹೇಳಿ, ಏನು ಹೇಳಿ? ನಮಗೋಸ್ಕರ ನಮ್ಮ ದೇಹ ನಾವು ಚೆನ್ನಾಗಿ ಫ್ರೆಶ್ ಆಗಿದ್ದರೆ ನಮಗೆ ಖುಷಿ ಆಗುತ್ತೆ. ನಮ್ಮ ದೇಹ ಇನ್ನು ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ಬ್ರಷ್ ಮಾಡಿಲ್ಲ, ಎಲ್ಲ ಹಾಗಾಗಿ ಇದೆ ಅಂದರೆ ನಮಗೆ ಬೇಜಾರಾಗುತ್ತಲ್ವಾ? ಆ ಬೇಜಾರಿನಲ್ಲಿ ನಾವು ಬೇರೆ ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಶುಚಿಯಾಗಿ ಸ್ನಾನ ಮಾಡಬೇಕು ಅಂತ ಹೇಳೋದು. ಶುಚಿಯಾಗಿ ಸ್ನಾನ ಮಾಡಿಕೊಂಡು ನಿರ್ಮಲವಾದ ಮನಸ್ಸಿನಿಂದ ಬಾಬಾರ ಭಾವಚಿತ್ರಪಟದ ಮುಂದೆ ಕೂತ್ಕೊಂಡು ಕೈ ಮುಗಿದು ಭಗವಂತ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾ ಓದಿದ್ರೆ ಸಾಕು. ಆಮೇಲೆ ಈ ಪರಿಸರ ಸ್ವಚ್ಛವಾಗಿರಬೇಕು, ಪೂಜಾ ಸ್ಥಳ ಸ್ವಚ್ಛವಾಗಿರಬೇಕು, ಶುಚಿತ್ವವನ್ನು ಪಾಲಿಸ್ಬೇಕು. ಎಲ್ಲಿ ಶುಚಿಯಾಗಿರುತ್ತೋ ಅಲ್ಲಿ ಮಹಾತಾಯಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನೆಲೆಸಿರ್ತಾಳಲ್ವ. ಹಾಗಾಗಿ ಎಲ್ಲ ಶುಚಿತ್ವ ಎಲ್ಲ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಪರಿಸರ, ಸುತ್ತಮುತ್ತ, ಪೂಜಾ ಸ್ಥಳ ಇದೇ ಶುಚಿತ್ವವನ್ನು ನೀವು ಪಾಲಿಸ್ಕೊಂಡ್ರೆ ಅಷ್ಟು ಸಾಕು. ಆಮೇಲೆ ಈಗ ಪಾರಾಯಣವನ್ನು ನೀವು ಪ್ರಾರಂಭ ಮಾಡ್ತೀರಾ. ಆಮೇಲೆ ಅದು ಪೂರ್ತಿ ಆಗುವವರೆಗೂ ಅಲ್ಲಿಂದ ಇದ್ದು ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಇದೆಲ್ಲ ಮಾಡಬಾರ್ದು. ಅಂದರೆ ಇಲ್ಲಿ ಅದೇ ಜಾಗದಲ್ಲೇ ಕುಳಿತುಕೊಂಡು ಬಾಬಾ ಕೃಪಾಕಟಾಕ್ಷವನ್ನು ಬೇಡ್ಕೊಳ್ತಾ, ಬಾಬಾರ ಸ್ಮರಣೆ ಮಾಡ್ಕೊಳ್ತಾ ಪಾರಾಯಣವನ್ನು ಪ್ರಾರಂಭ ಮಾಡಬೇಕು. ಅಂದರೆ ಮತ್ತೆ ಎದ್ದೋಗೋದು, ಮಧ್ಯದಲ್ಲಿ ಇನ್ನೇನೋ ಚಿಂತೆ, ಮತ್ತೊಂದು ಚಿಂತೆ, ಇವೆಲ್ಲ ಬಿಟ್ಟು ನಾವು ಬಾಬಾರ ಮೇಲೆ ಮನಸ್ಸನ್ನು ಇಟ್ಟು ನಾವು ಈ ಪಾರಾಯಣವನ್ನು ಮಾಡಬೇಕಾಗತ್ತೆ ಬಂಧುಗಳೇ. ಏನಪ್ಪ, ಯಾವಾಗ ಹಾಗಾದ್ರೆ ಪ್ರಾರಂಭ ಮಾಡ್ಬೋದು ಇದನ್ನು? ಅದನ್ನು ಹೇಳ್ತೀನಿ ಕೇಳಿ. ನೋಡಿ, ನಮ್ಮ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಹಾಗೆ ಬೇರೆ ಶ್ರೀಧರ ಸ್ವಾಮಿಗಳು, ಇವರೆಲ್ಲರೂ ಗುರುಗಳು ಅಲ್ವಾ? ಗುರುಗಳಿಗೆ ಗುರುವಾರ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಗುರುವಿನ ಒಂದು ವಾರ ಗುರುವಾರ. ಆ ಗುರುವಾರ ಬಾಬಾರಿಗೆ ತುಂಬ ಇಷ್ಟವಾದ ಆ ದಿವಸನೇ ಪಾರಾಯಣ ಮಾಡೋದಕ್ಕೆ ಆರಂಭ ಮಾಡಬೇಕು. ಹಾಗೆ ಇವತ್ತು ಗುರುವಾರ, ಇವತ್ತು ಪ್ರೇರಣೆ ಆಗಿದೆ ನನಗೆ. ಭಗವಂತನ ನನ್ನ ಚರಿತ್ರೆಯನ್ನು ಓದುವಂಥ ವಿಧಾನವನ್ನು ಹೇಳು, ಇದನ್ನು ಕೇಳಿಕೊಂಡು ತಮ್ಮ ಒಂದು ಸಂಕಷ್ಟಗಳನ್ನ ತೀರಿಸ್ಕೊಳ್ಳುವಂಥ ಜನ ಯೂಟ್ಯೂಬಲ್ಲಿ ಇದ್ದಾರೆ. ಎದ್ದೇಳು ನೀನು, ಇದನ್ನು ಮಾಡು ಅಂತ ನಂಗೆ ಪ್ರೇರಣೆ ಕೊಟ್ಟಿದ್ದಾನೆ. ಹಾಗಾಗಿಯೇ ಇವತ್ತು ನಾನು ಇದನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ ಎಷ್ಟೋ ಜನ ಆ ಸಾಯಿ ಸಚ್ಚರಿತೆಯನ್ನು ತರಿಸ್ಕೊಂಡು ಓದಿ ತಾವು ತಮ್ಮ ಜೀವನವನ್ನು ಉತ್ತುಂಗಕ್ಕೆ ಏರಿಸ್ಕೊಂಡು ಹೋಗುವಂಥ ಎಷ್ಟೋ ಮಂದಿ ಇಲ್ಲಿದ್ದಾರೆ ಅಲ್ವಾ? ಅಂಥವ್ರಿಗೆ ಮಾತ್ರನೇ ಈ ವಿಡಿಯೋ ಸಿಗೋದು ನಿಜವಾಗ್ಲೂ. ಯಾಕೆಂದರೆ ಈ ವಿಡಿಯೋವನ್ನು ನೋಡಿ ಕಲ್ತ್ಕೊಂಡು ಅದನ್ನು ಓದಿ ಮಾಡಬೇಕು ಅಂತಂದರೆ ಅದಕ್ಕೆ ಪುಣ್ಯ ಇರಬೇಕು. ಒಂದು ಹೇಳ್ತೀನಿ ಬಂಧುಗಳೇ, ಪ್ರತಿಯೊಂದಕ್ಕೂ ಯೋಗ ಇರಬೇಕು. ಯೋಗ ಇಲ್ಲದೆ ಯಾವುದು ಒಂದು ಭಗವಂತನ ದಯೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಗಾಡಲ್ಲ.
ನಿಮ್ಮ ಹತ್ರ ಸಾವಿರ ದುಡ್ಡಿರ್ಬೋದು, ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಕೊಳಿತಿರ್ಬೋದು. ನೀವೊಂದು ಕಡೆಗೆ ಹೋಗಬೇಕು, ಭಗವಂತನ ಸೇವೆ ಮಾಡೋಕ್ಕೆ ಹೋಗಬೇಕು ಅಂತಂದರೆ ನಿಮ್ಮಲ್ಲಿ ಮನಸ್ಸಿರಬೇಕು, ನಿಮ್ಮಲ್ಲಿ ಆ ಯೋಗ ಇರಬೇಕು. ಆ ಭಗವದ್ ದರ್ಶನ ಮಾಡುವಂಥ ಯೋಗ ಇದ್ದರೆ ಮಾತ್ರ ಸಾಧ್ಯ. ಇಲ್ಲ ಅಂತಂದರೆ ಅವ್ರ ಹತ್ರ ದುಡ್ಡು ಇಲ್ಲದಲ್ಲೂ ಹೇಗೋ ಒಂದು ದುಡ್ಡನ್ನು ಭಗವಂತ ಒದಗಿಸ್ಕೊಟ್ಬಿಡ್ತಾನೆ. ಹಾಗಾಗಿ ಹೇಳ್ತಾ ಇರೋದು, ಭಗವಂತನ ಈ ಒಂದು ಸಚ್ಚರಿತೆಯನ್ನು ಪಾರಾಯಣ ಮಾಡಬೇಕು ಅಂತಂದರೆ ಅದಕ್ಕೊಂದು ಯೋಗ ಇರಬೇಕು. ಆ ಯೋಗವನ್ನು ನಾವು ಹುಡ್ಕೋಬೇಕು ಬಂಧುಗಳೇ. ನಾವು ಭಗವಂತ ನಮಗೊಂದು ದಾರಿ ತೋರಿಸಪ್ಪ ಅಂತಂದರೆ ಖಂಡಿತ ಈ ವಿಡಿಯೋ ಅವ್ರ ಕಣ್ಣಿಗೆ ಬೀಳತ್ತೆ. ಓದ್ತಾರೆ, ನೋಡ್ತಾರೆ. ವಿಡಿಯೋ ಕಂಡಾಗ ಖಂಡಿತ ಅದನ್ನು ಪಾಲಿಸಿದ್ರೆ ಅತ್ಯಂತ ಅನುಕೂಲವಾಗುತ್ತೆ. ಸಾಯಿ ಭಗವಾನ್ ಸಾಕಷ್ಟು ಎಲ್ಲರಿಗೂ ಆನಂದವನ್ನು ಕೊಡ್ತಾನೆ, ಎಲ್ಲರಿಗೂ ಸಂತೋಷವನ್ನು ಕೊಡ್ತಾನೆ, ಎಲ್ರಿಗೂ ನೆಮ್ಮದಿಯನ್ನು ಕೊಟ್ಟು ಕಾಪಾಡ್ತಾರೆ ಸಾಯಿಬನಾಥ. ಹಾಗಾಗಿ ಈ ಗುರುದೈವವಾದ ಬಾಬಾರಿಗೆ ಪ್ರಿಯವಾದಂತಹ ಗುರುವಾರ ಅವತ್ತೇ ಈ ಪಾರಾಯಣವನ್ನು ದಯವಿಟ್ಟು ಪ್ರಾರಂಭ ಮಾಡಿ. ಆಮೇಲೆ ಏನಪ್ಪ ಇನ್ನೇನು ತುಂಬ ಮಡಿಬೇಕಾ, ಏನು ಬೇಡ. ದಿನ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಒಣಗಿರೋ ಬಟ್ಟೆ ಹಾಕ್ಕೊಳ್ಳಿ, ಪೂರ್ವ ದಿಕ್ಕಿಗೆ ಕೂತ್ಕೊಳ್ಳಿ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಳ್ಳಿ. ಯಾಕೆಂದರೆ ದಿಕ್ಕು ಅದು ಒಂದು ಶ್ರೇಷ್ಠವಾದದ್ದು. ಒಂದು ಒಳ್ಳೆಯ ದಿಕ್ಕಲ್ಲಿ ಕೂತ್ಕೊಂಡು, ಮೊದಲಿಂದ ನಮಗೆ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರಲ್ವ ಯಾವ ದಿಕ್ಕಲ್ಲಿ ಯಾರಿಗೆ ಯಾವುದು ಶ್ರೇಷ್ಠ ಅಂತ. ಹಾಗಾಗಿ ಪೂರ್ವ ದಿಕ್ಕು, ಸೂರ್ಯನ ಉದಯ ಆಗ್ತಾ ಇರುತ್ತೆ, ಒಳ್ಳೆ ಬೆಳಕು ಬರ್ತಾ ಇರುತ್ತೆ, ಅದು ಒಳ್ಳೇದಲ್ವಾ? ಯಾಕೆ ನಮಗೆಲ್ಲ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅದು ಒಂದು ಆ ಥರ ಸೈಂಟಿಫಿಕ್ಕಾಗೂ ಯೋಚನೆ ಮಾಡಿರ್ಬೇಕಾದ್ರೆ ನೀವು ಪೂರ್ವ ದಿಕ್ಕಲ್ಲಿ ಸೂರ್ಯನಿಗೆ ಕೈ ಮುಗಿದು, ಭಗವಂತ ಸಾಯಿನಾಥನ ಸಚ್ಚರಿತೆಯನ್ನು ನಾನು ಓದ್ತಾ ಇದ್ದೀನಿ, ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತಾ ಭಗವಂತನ ಧ್ಯಾನ ಮಾಡಿಕೊಂಡು ನಾವು ಇದನ್ನು ಪ್ರಾರಂಭ ಮಾಡಬೇಕು. ಈ ಆಯಿತಾ, ಪೂರ್ವಕ್ಕೆ ತಿರ್ಕೊಳ್ಳಿ, ಇಲ್ಲ ಅದು ಉತ್ತರಕ್ಕೆ ತಿರ್ಕೊಂಡು ಬಾಬಾರ ಭಾವಚಿತ್ರ ಇಟ್ಟು ಧೂಪ ದೀಪ ನೈವೇದ್ಯ ನೀವೇನು ಸಮರ್ಪಣೆ ಮಾಡ್ತೀರ ಅದನ್ನು ಸಮರ್ಪಣೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ಪಾರಾಯಣವನ್ನು ಪ್ರಾರಂಭ ಮಾಡಬೇಕು. ಈ ಪಾರಾಯಣ ಆಯಿತು. ಪಾರಾಯಣ ಆದಮೇಲೆ ಏನು ನಿಮಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಈಗ ನಿಮ್ಗೇನು ತೋಚುತ್ತೋ, ಸದ್ಯಕ್ಕೆ ನಿಮಗೇನೋ ತಕ್ಷಣಕ್ಕೆ ಹೊಳೆಯುತ್ತೋ ಅದನ್ನೇ ನೈವೇದ್ಯವಾಗಿ ಯಾವುದು ಏನೂ ಇಲ್ಲ. ಮುಂಚೆ ಕಡಲೆ ಸಕ್ಕರೆ ನೈವೇದ್ಯ ಇಡಿ, ಏನೂ ಅಡ್ಡಿ ಇಲ್ಲ. ಭಗವಂತ ಬೆಲ್ಲ ನೈವೇದ್ಯ ಮಾಡಿ, ಏನು ಬೇಕಾದರೂ ನೈವೇದ್ಯ ಮಾಡಿ ಬಂಧುಗಳೇ. ಒಂದಷ್ಟು ದ್ರಾಕ್ಷಿ ಇದ್ದರೆ ನೈವೇದ್ಯ ಮಾಡಿ, ಕಲ್ಸಕ್ಕರೆ ಇದ್ದರೆ ನೈವೇದ್ಯ ಮಾಡಿ, ಖರ್ಜೂರ ಇದ್ದರೆ ನೈವೇದ್ಯ ಮಾಡಿ. ನಿಮಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಖಂಡಿತ ನೀವು ಭಗವಂತ ಅದೆಲ್ಲ ಅದೇ ಮಾಡು ಇದೇ ಮಾಡು ಅಂತ ಖಂಡಿತ ಕೇಳೋದಿಲ್ಲ ಬಂಧುಗಳೇ. ಒಳ್ಳೆಯ ಮನಸ್ಸನ್ನಷ್ಟೇ ಕೇಳ್ತಾನೋ ಅಂತ ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಹಾಗಾಗಿ ಏನಾದರೂ ಒಂದು ಪಾರಾಯಣ ಆದಮೇಲೆ ನೈವೇದ್ಯವನ್ನು ಖಂಡಿತ ಮಾಡಿ. ಹಾಗೆ ಈ ಪಾರಾಯಣದ ಬಗ್ಗೆ ಶ್ರದ್ಧೆ ಭಕ್ತಿ, ಬಾಬಾರ ಬಗ್ಗೆ ಪರಿಪೂರ್ಣ ನಂಬಿಕೆಯನ್ನು ಇಟ್ಕೊಂಡು ಪಾರಾಯಣ ಮಾಡಿ. ನಂಬಿಕೆ ಇಲ್ಲ ಅಂತಂದರೆ ಈ ಪಾರಾಯಣ ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಇದಕ್ಕೂ ಕೂಡ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಇಲ್ಲ ಅಂತಂದರೆ ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ನಂಬಿಕೆ ಇಟ್ಟು ಮಾಡಿದಂಥ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗಾಗಿ ನಂಬಿಕೆ ಇದ್ದರೆ ಮಾತ್ರ ನೀವು ಇದನ್ನು ಪಾರಾಯಣ ಮಾಡಿ. ಹಾಗೆ ಈ ಪಾರಾಯಣ ಮಾಡಿದಾಗಲೆಲ್ಲ ನೀವು ಎಷ್ಟು ವಾರ ಪಾರಾಯಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ವಾರ ಕಾಲ ಅದನ್ನು ಓದ್ಕೊಂಡು ಬನ್ನಿ. ನಾನು ಇಷ್ಟು ವಾರ ಓದ್ಕೋತೀನಿ, ಒಂದು 7 ವಾರ ಓದ್ತೀನಿ, ಹೀಗೆ ನೀವೇನು ನೀವು ಫಿಕ್ಸ್ ಮಾಡ್ಕೋತೀರಲ್ಲ, ನೀವು ಆ ಥರ ಓದಿ ಆಮೇಲೆ ಮರಿಬೇಡಿ. ಒಂದು 11 ರೂಪಾಯಿ ಅಥವಾ ನಿಮ್ಮ ಶಕ್ತಿ ಅನುಸಾರ ನೀವು ಎಷ್ಟು ಬೇಕಾದ್ರೂ ಸರಿ ಒಂದು ಕಾಣಿಕೆಯನ್ನು ಶಿರಡಿಗೆ ಪೋಸ್ಟ್ ಮಾಡಿಬಿಡಿ ಮೇಡಮ್, ಗೂಗಲ್ ಪೇ ಮಾಡಿಬಿಡಿ, ಶಿರಡಿಗೆ ಕಳಿಸ್ಬಿಡಿ. ಹಾಗೆ ಅನ್ನದಾನ ಯೋಜನೆಗೆ ನೀವು ಪಾರಾಯಣ ಮಾಡಿದ್ಮೇಲೆ ಶಿರಡಿ ಸಂಸ್ಥಾನಕ್ಕೆ ಹಣನೂ ಕೂಡ ನೀವು ಕಳಿಸ್ಬೋದು. ಎಷ್ಟು ಜನ, ಕೋಟ್ಯಾಂತರ ಜನ ಶಿರಡಿಯಲ್ಲಿ ಊಟ ಮಾಡ್ತಾರೆ, ಭಗವಂತ ಪ್ರಸಾದವನ್ನು ಕೊಡ್ತಾ ಇರ್ತಾನೆ. ನಮ್ಮದು ಒಂದು ಚೂರು, ಒಂದು ಕಿರಿಬೆಟ್ಟಲ್ಲಿ ಒಂದು ಸಣ್ಣ ಇದು ಸೇರ್ಕೊಳ್ಳಿ ಬಿಡಿ ಅಲ್ವಾ, ಕಳಿಸಿ ಆಯಿತಾ. ಆಮೇಲೆ ನೀವು ಎಷ್ಟು ಸತಿ ಪಾರಾಯಣ ಮಾಡಬೇಕು ಅಂತ ಅಂದ್ಕೊಡ್ತೀರೋ ಅಷ್ಟು ಪುಸ್ತಕವನ್ನು ತೊಗೊಂಡು ಒಬ್ಬೊಬ್ರಿಗೂ ದಾನವಾಗಿ ಕೊಡಬೇಕು. ಈಗ ನೀವು ನಾನು ಎಷ್ಟು ಮಾಡ್ತೀನಿ, ನಾನು ಒಂದು ಸತಿ ಪಾರಾಯಣ ಮಾಡ್ತೀನಿ, ಆಯಿತು, ಒಂದು ಪುಸ್ತಕ ತೊಗೊಂಡು ಒಂದು ಪುಸ್ತಕ 5 ಕೊಡ್ತೀನಿ. ಹಾಗೆ 2 ಸಲ ಮಾಡ್ತೀನಿ, ಹೀಗೆ ಎಷ್ಟು ಸಲ ಅಂತ ಅಂದ್ಕೋತೀರೋ ನೀವು ಅಷ್ಟು ಪುಸ್ತಕವನ್ನು ಅಷ್ಟು ಸತಿ ಪಠಿಸಿ ಅದನ್ನ. ಹಾಗೆ ಅಷ್ಟೇ ಸಂಖ್ಯೆಯ ಪುಸ್ತಕ ತೊಗೊಂಡು ಒಬ್ಬೊಬ್ಬರಿಗೆ ದಾನವಾಗಿ ಕೊಡಿ. ಆ ಪುಸ್ತಕ ದಾನದ ಫಲ ಕೂಡ ಶೀಘ್ರದಲ್ಲಿ ದಕ್ಕತ್ತೆ. ಬಾಬಾರಿಗೋಸ್ಕರ 10 ರೂಪಾಯಿ ಖರ್ಚು ಮಾಡಿದ್ರೆ ಅದರ 10ರಷ್ಟು ಬಾಬಾ ನಮಗೆ ಕೊಡ್ತಾರೆ. ಆ ಗ್ರಂಥ ದಾನ ಮಾಡಿದ್ರೆ ವೆಚ್ಚ ಆಗುತ್ತೆ, ಯಾರಿಗೆ ಬೇಕು ಅಂತ ಅಂದ್ಕೋಬಾರ್ದು. ದಯವಿಟ್ಟು ಆ ಪುಸ್ತಕವನ್ನು ಕೂಡ ದಾನವನ್ನು ಮಾಡಬೇಕು. ಹಾಗಾಗಿ ಈಗ ನೀವು ಪುಸ್ತಕ ಕೊಡ್ತೀರಲ್ವ, ಆ ಪುಸ್ತಕವನ್ನು ಕೊಟ್ಟವ್ರಿಗೂ ಅವರು ಕೂಡ ಓದ್ತಾರೆ. ಅವರು ಓದಿದಾಗ ಅವ್ರಿಗೆ ಪುಣ್ಯ ಬರುತ್ತೆ, ಅದರಿಂದ ನಿಮಗೂ ಕೂಡ ಪುಣ್ಯ ಸಿಗುತ್ತೆ. ಇಂಥವ್ರು ಕೊಟ್ಟರು ನಮಗೆ ಪುಣ್ಯ ಪುಸ್ತಕವನ್ನು ಅಂತ ಅವರು ಹೇಳ್ತಾರಲ್ವ. ಹಾಗಾಗಿ ಒಂದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ಮಿಂದ ಬೇರೆಯವ್ರೂ ಕೂಡ ಅನುಕೂಲ ಪಡ್ಕೋತಾರೆ. ಹಾಗೆ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಇಂಥವ್ರಿಂದ ನಮ್ಗೆ ಪುಸ್ತಕ ಕೊಟ್ಟರು, ಇದರಿಂದ ನಮ್ಗೆ ಒಳ್ಳೆಯದಾಯ್ತು ಅಂತ ಅವರು ಕೂಡ ಅನ್ಕೋತಾರಲ್ವ.
ಹಾಗಾಗಿ ಆಮೇಲೆ ಪ್ರತಿ ದಿವಸ ಪಾರಾಯಣ ಮಾಡ್ತಾಯಿರಿ. ಹಾಗೆ ಬಡವರಿಗೆ, ಅಶಕ್ತರಿಗೆ, ಇಂಥವ್ರಿಗೆಲ್ಲರಿಗೂ ಒಂದು ಅನ್ನದಾನವನ್ನು ಮಾಡಿ. ಆಮೇಲೆ ನೀವು ಯಾವ ಸ್ಥಳಕ್ಕೆ ಹೋಗ್ತಾಯಿದ್ರು ನೀವು ಪುಸ್ತಕವನ್ನು ನಿಮ್ಮ ಜೊತೆಗೆ ತೊಗೊಂಡೋಗಿ. ಏನಿಲ್ಲ, ಪುಸ್ತಕದ ರೂಪದಲ್ಲಿ ಬಾಬಾ ನಮ್ಮ ಹಿಂದೆ ಬರ್ತಿರ್ತಾರೆ. ಹಾಗಾಗಿ ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ತೊಗೊಂಡು ಹೋಗ್ಬೋದು. ಆಮೇಲೆ ಈಗ ಪಾರಾಯಣಕ್ಕೆ ಬೇರೆ ಬೇರೆ ಪರ್ವದಿನಗಳು ಕೂಡ ಇದೆ. ಯಾವಾಗ ಅಂತಂದರೆ ಯುಗಾದಿ ಹಬ್ಬದ ದಿನ ಓದ್ಬೋದು. ಯಾಕೆಂದರೆ ಯುಗಾದಿ ನಮಗೆ ನಮ್ಮ ಚೈತ್ರ ಮಾಸದ ಮೊದಲ ದಿನ ಅಲ್ವಾ, ನಮ್ಮ ಯುಗದ ಆದಿ, ಇದು ಯುಗದ ಪ್ರಾರಂಭ. ಹಾಗಾಗಿ ಯುಗಾದಿ. ಆಮೇಲೆ ಚಂದ್ರ ದರ್ಶನ ದಿವಸ, ಶ್ರೀರಾಮನವಮಿ ದಿವಸ ಓದ್ಬೋದು, ಶನಿ ತ್ರಯೋದಶಿ ದಿವಸ ಓದ್ಬೋದು, ಮಾಸ ಶಿವರಾತ್ರಿ ದಿವಸ ಓದ್ಬೋದು, ಸಂಪತ್ ಗೌರಿ ವ್ರತ ಮಾಡ್ತೀವಲ್ಲ ಅವತ್ತು ಓದ್ಬೋದು, ಹನುಮತ್ ಜಯಂತಿ ದಿವಸ ಓದ್ಬೋದು, ಮೊದಲೇ ಕಾಸಿ ಬರುತ್ತಲ್ಲ ಅವತ್ತು ಓದ್ಬೋದು, ಗುರು ಪೌರ್ಣಿಮೆ ದಿನ ಓದ್ಬೋದು. ಆಮೇಲೆ ಚತುರ್ಥಿ, ವಿನಾಯಕ ಚತುರ್ಥಿ ದಿವಸ ಓದ್ಬೋದು, ವರಮಹಾಲಕ್ಷ್ಮಿ ವ್ರತ ಬಂದಾಗ ಓದಬಹುದು. ಹಾಗೆ ಅನಂತ ಪದ್ಮನಾಭ ವ್ರತ ಬಂದಾಗ ಓದ್ಬೋದು. ನವರಾತ್ರಿನಲ್ಲಿ, ಧನ್ವಂತರಿ ಜಯಂತಿಯಲ್ಲಿ, ವೈಕುಂಠ ಏಕಾದಶಿನಲ್ಲಿ, ಮುಕ್ಕೋಟಿ ಸುಬ್ರಹ್ಮಣ್ಯ ಷಷ್ಠಿ ಮಾಡ್ತೀವಲ್ಲ ಆವಾಗ, ಆಮೇಲೆ ಚತುರ್ದಶಿ ದಿವಸ, ದತ್ತ ಜಯಂತಿ ದಿವಸ, ಅಷ್ಟಮಿ ದಿನ, ಬಕ್ರೀದ್ ದಿವಸ, ಕ್ರಿಸ್ಮಸ್ ದಿವಸ, ರಂಜಾನ್ ದಿವಸ, ಮೊಹರಂ ದಿವಸ, ಮಕರ ಸಂಕ್ರಾಂತಿ ದಿವಸ, ಮಹಾಶಿವರಾತ್ರಿ ದಿವಸ, ಗುರುವಾರ, ಏಕಾದಶಿ ಗುರುವಾರ ಬಂದಿರ್ತಲ್ಲ ಅವತ್ತು ತುಂಬ ಒಳ್ಳೆಯದು. ಹಾಗೆ ಪೌರ್ಣಮಿಯಲ್ಲಿ ಗುರುವಾರ ಬಂದಿರುತ್ತಲ್ಲ ಅವತ್ತು ಇನ್ನೂ ತುಂಬ ಒಳ್ಳೆಯದು. ಶಂಕರ ಜಯಂತಿಲಿ ಓದ್ಬೋದು, ಸಾಯಿ ಪುಣ್ಯತಿಥಿ ದಿವಸ ಓದ್ಬೋದು, ವಿಜಯದಶಮಿ ನೆಕ್ಸ್ಟ್ ಡೇ ಅವತ್ತು ಕೂಡ ಓದ್ಬೋದು. ಹೀಗೆ ಇದೆಲ್ಲ ಒಂದು ಓದೋದಕ್ಕೆ ಒಂದು ಶ್ರೇಯಸ್ಕರವಾದಂತಹ, ಹಾಗೆ ಪಾರಾಯಣಕ್ಕೆ ಯೋಗ್ಯವಾದಂತಹ ದಿವಸಗಳು. ಈ ದಿವಸಗಳಲ್ಲಿ ಕೂಡ ನಾವು ಇದನ್ನು ಓದಬಹುದು. ಈ ಸಾಯಿ ಜೀವನ ಚರಿತ್ರೆ ಹೇಗಪ್ಪ ಓದಬೇಕು ಅಂತಂದರೆ, ಇಲ್ಲಿ ಒಟ್ಟು ಒಂದು 54 ಅಧ್ಯಾಯಗಳಿರುತ್ತೆ. ಒಂದು ದಿವಸದಲ್ಲಿ ಈಗ ಯಾವುದೋ ಒಂದು ಯಾತ್ರೆ ತೀರ್ಥಕ್ಕೆ ಹೋಗ್ತಾ ಇರ್ತೀವಿ, ಆವಾಗ ಪುಸ್ತಕವನ್ನು ಜೊತೆ ಇಟ್ಕೊಂಡ್ಬಿಟ್ಟು ಹಾಗೆ ನಮಗೆ ಪ್ರಯಾಣ ಮಾಡ್ತಾನೂ ಇರ್ತೀವಿ. ಹಾಗೆ ಭಗವಂತನ ಒಂದು ಓದೋದು ಕೂಡ ಆಗುತ್ತೆ, ಅದನ್ನು ಮಾಡ್ಬೋದು. ಹಾಗೆ ಪುಣ್ಯಕ್ಷೇತ್ರಗಳಲ್ಲಿ ಕೂಡ ಓದ್ಕೊಂಡು ತಗೋಬೋದು. ಇದು ಒಂದು ದಿವಸದಲ್ಲಿ ನಾನೆಲ್ಲ ಪಾರಾಯಣ ಮಾಡಿಬಿಡ್ತೀನಿ ಅಂತಂದರೆ ಈ ಥರ ಮಾಡ್ಬೋದು. ಹಾಗೆ 2 ದಿವಸದಲ್ಲಿ ಪಾರಾಯಣ ಮಾಡಬೇಕು ಅಂತಂದರೆ, ಅಂದರೆ ಮೊದಲನೇ ದಿವಸ ಒಂದನೇ ಅಧ್ಯಾಯದಿಂದ 27 ಅಧ್ಯಾಯದವರೆಗೂ ಒಂದು ದಿವಸ ಓದಬೇಕು. ಎರಡನೇ ದಿವಸ 28ರಿಂದ 54 ಅಧ್ಯಾಯದವರೆಗೂ ಓದಬೇಕು. ಹೀಗೆ ಅದನ್ನು ನಾನು ಹೇಳ್ತೀನಲ್ವ ಆವಾಗಲೇ ಗುರುವಾರ ಅವಾಗ ಸ್ಟಾರ್ಟ್ ಮಾಡಬೇಕು ಅಂತ. ಏನಪ್ಪ ಅಂದರೆ ದ್ವಿತೀಯ ವಿಘ್ನ ಅಂತ ಮಾಡ್ಕೋಬಾರ್ದು. ಪ್ರತಿ ದಿವಸ ಮೊದಲನೇ ದಿವಸ ಓದಿದ್ರಿ ಮತ್ತು ಎರಡನೇ ದಿವಸನೂ ಓದಬೇಕು. ಹಾಗೆ ಗುರುವಾರ, ಶುಕ್ರವಾರ ಹಂಗೆ ಬರುತ್ತಲ್ವ, ಆ ಥರದಲ್ಲೇ ಓದ್ಕೊಂಡು ಹೋಗ್ಬೋದು. ಈಗ ಚೌತಿ ಬರುತ್ತೆ, ಋಷಪಂಚಮಿ ಬರುತ್ತೆ, ಚೌತಿ ಪಂಚಮಿ, ಹಾಗೆ ಆ ಥರ ಬಂದಾಗ ಚೆನ್ನಾಗಿರುತ್ತೆ ಓದೋದಕ್ಕೆ. ಆ ಥರ ಮಾಡ್ಕೋಬೋದು. ಹಾಗೆ 3 ದಿವಸ ಪಾರಾಯಣ ಮಾಡ್ತೀವಿ ನಾವು ಅಂತಂದರೆ, ಮೊದಲನೇ ದಿವಸ 1ರಿಂದ 18ನೇ ಅಧ್ಯಾಯದವರೆಗೂ ಓದ್ಕೊಳ್ಳಿ. ಆಮೇಲೆ ಎರಡನೇ ದಿವಸ 19ರಿಂದ 36ನೇ ಅಧ್ಯಾಯದವರೆಗೂ ಓದ್ಕೊಳ್ಳಿ. ಮೂರನೇ ದಿವಸ 37ರಿಂದ 54ನೇ ಅಧ್ಯಾಯದವರೆಗೂ ಓದ್ಕೊಂಡು ನೈವೇದ್ಯ ಮಾಡಿ ವಿಧಿವಿಧಾನಗಳನ್ನ ಪೂರೈಸ್ಕೊಳ್ಳಿ. ಈ ರೀತಿ ಮಾಡಬಹುದು. ಹಾಗೆ ಗುರುವಾರ, ಶುಕ್ರವಾರ, ಶನಿವಾರ ಅಥವಾ ದೇವಿ ನವರಾತ್ರಿಗಳಲ್ಲಿ ಮಾಡಬಹುದು. ಈ ರೀತಿ ಮಾಡಿ. ಹಾಗೆ 9 ದಿವಸ ಪಾರಾಯಣ ಮಾಡ್ತೀವಿ ಅಂತಂದರೆ, ಇದು ದಿವಸಕ್ಕೆ 6 ಅಧ್ಯಾಯ ಥರ 9 ದಿನ ಪಾರಾಯಣ ಮಾಡ್ಬೋದು. ಆಮೇಲೆ ಇದು ನವರಾತ್ರಿ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು 9 ದಿವಸನೂ ಕಂಟಿನ್ಯೂಸ್ ಆಗಿ ಓದಬಹುದು. ಹಾಗೆ ವಸಂತ ನವರಾತ್ರಿ, ದೇವಿ ನವರಾತ್ರಿಗಳಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. 11 ದಿವಸನೂ ಮಾಡ್ತೀವಿ ನಾವು. 11 ದಿವಸ ಓದ್ತೀವಿ ಅಂತ ಅಂದ್ಕೊಂಡ್ರೆ, ಗುರುವಾರ ಪ್ರಾರಂಭ ಮಾಡಿ ಓದೋದಕ್ಕೆ ಒಂದು ದಿವಸಕ್ಕೆ 5 ಅಧ್ಯಾಯ ಥರ 10 ದಿವಸ ಓದಿ, ಕೊನೆಯ ಅಧ್ಯಾಯ 4 ಅಧ್ಯಾಯನ ಪಾರಾಯಣ ಮಾಡ್ಕೋಬಹುದು. ಈ ರೀತಿ ಮಾಡ್ಬೋದು. ಹಾಗೆ ವಿಶಿಷ್ಟ ಪಾರಾಯಣ ಮಾಡ್ತಕ್ಕಂಥ ವಿಧಾನ ಕೂಡ ಇದೆ. 54 ದಿವಸ ಅಂದರೆ ದಿನಕ್ಕೆ 11 ಅಧ್ಯಾಯದ ಹಾಗೆ 11 ಸಲ ಪಾರಾಯಣ ಮಾಡೋದು. ಅಂದರೆ ಇದನ್ನು ಕೂಡ ನಾವು ಮಾಡಬಹುದು. ಅಂದರೆ ಇದನ್ನು ಒಂದು ಪೂಜಾ ಮಂದಿರದಲ್ಲಿ ಮಾಡ್ಬೋದು, ದೇವಸ್ಥಾನಗಳಲ್ಲಿ ಓದ್ಬೋದು, ಪ್ರಯಾಣ ಮಾಡುವಾಗ ಮಾಡ್ಬೋದು, ಪುಣ್ಯಕ್ಷೇತ್ರಗಳಲ್ಲಿ, ಸಾಯಿ ಆಲಯಗಳಲ್ಲಿ ಮಾಡ್ಬೋದು, ನದಿ ತೀರಗಳಲ್ಲಿ ಓದ್ತಕ್ಕಂಥದ್ದು, ದತ್ತಕ್ಷೇತ್ರಗಳಲ್ಲಿ, ದತ್ತಾತ್ರೇಯ ಅವತಾರದ ಪರಂಪರೆ ಕ್ಷೇತ್ರಗಳಲ್ಲಿ, ಶಿರ್ಡಿಯಲ್ಲಿ, ಹಾಗೆ ಒಂದು ಪ್ರಶಾಂತವಾದ ಒಂದು ನಿರ್ಮಲವಾದ ಒಂದು ಪರ್ವತ ಕ್ಷೇತ್ರದಲ್ಲಿ, ನದಿ ತೀರದಲ್ಲಿ, ಸಂಗಮ ಕ್ಷೇತ್ರದಲ್ಲಿ, ಇಲ್ಲೆಲ್ಲ ಕೂಡ ಇದನ್ನು ನಾವು ಮಾಡಬಹುದು. ಈ ರೀತಿ ಸಾಯಿ ಸಚ್ಚರಿತೆಯನ್ನು ಓದ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಅದು ಹೇಳಿದ್ನಲ್ಲ, ಈಗ 54 ಅಧ್ಯಾಯಗಳು ಬರುತ್ತೆ. ಅಂದರೆ ದಿವಸಕ್ಕೆ 11 ಅಧ್ಯಾಯದ ಹಾಗೆ 54 ದಿವಸ ಪಾರಾಯಣ ಮಾಡೋದು. ಅಂದರೆ ಹೇಗಪ್ಪ ಅಂತಂದರೆ, ಈಗ ದಿನ 11 ಅಧ್ಯಾಯ ಮಾಡಿದ್ರೆ 5ನೇ ದಿವಸ ಏನಾಗುತ್ತೆ, ಮತ್ತೆ ಒಂದು ಅಧ್ಯಾಯ ಸೇರಿಸ್ಬೇಕು. 5ನೇ ದಿವಸ ದಿನಕ್ಕೆ 11 ಅಧ್ಯಾಯದಂಗೆ ಪಾರಾಯಣ ಮಾಡಿದ್ರೆ 5ನೇ ದಿವಸ 10ನೇ ಸಂಖ್ಯೆಯಲ್ಲಿ ಉಳ್ಕೊಳುತ್ತಲ್ವಾ, ಆವಾಗ ಅದಕ್ಕೆ ತಿರ್ಗಾ ಪ್ರಾರಂಭದ ಒಂದು ಅಧ್ಯಾಯವನ್ನು ಸೇರಿಸ್ಕೊಂಡು ಈ ಉಳಿದ 10ಕ್ಕೆ ಅದನ್ನು ಸೇರಿಸ್ಕೊಂಡು 5 ದಿವಸ 11 ಅಧ್ಯಾಯ ಪಾರಾಯಣ ಮಾಡಬೇಕು. ಹೀಗೆ ಪ್ರತಿದಿನ 11 ಕಡಿಮೆ ಅಂದರೆ 10 ಓದಿ ಅದಕ್ಕೆ ಒಂದು ಸೇರಿಸ್ಕೊಳ್ಳೋದು, 11 ಅಧ್ಯಾಯನ ಓದ್ಕೊಂಡು ಮಾಡಬೇಕು. ಅದನ್ನು ವಿಶೇಷ ಪಾರಾಯಣ ಅಂತ ಇದನ್ನು ಹೇಳ್ತಾರೆ. ಇದನ್ನು ಕೂಡ ನಾವು ಸಾಯಿ ಬಾಬಾವರ ಒಂದು ಚರಿತ್ರೆಗಿನ ಈ ರೀತಿ ಕೂಡ ನಾವು ಓದಬಹುದು. ಏನಪ್ಪ ಅಂತಂದರೆ ಇಷ್ಟೇ,
ನಮ್ಮ ನ್ಯಾಯವಾದ ಕೋರಿಕೆಯನ್ನು ಕೇಳಬೇಕು, ಅನ್ಯಾಯವಾದ ಕೋರಿಕೆಗಳನ್ನ ಕೇಳ್ಬೋದು. ಸರ್ವೇ ಜನ ಸುಖಿನೋ ಭವಂತು. ಭಗವಂತ ನಮಗೆ ತೊಂದರೆ ಕೊಟ್ಟಿರುವಂಥ ಜನರು ಕೂಡ ಚೆನ್ನಾಗಿರಲಿ ಅಲ್ವಾ. ನಮಗೆ ಒಬ್ಬರಿಂದ ತೊಂದರೆ ಆಗಿದೆ, ಅವರು ಕೂಡ ಚೆನ್ನಾಗಿರಲಿ. ಏನೋ ನಮ್ಮ ಹಣೆ ಬರದಲ್ಲಿ ಇತ್ತು, ನಮಗೆ ಋಣ ಇತ್ತು, ಅವರು ನಮಗೇನೋ ನಮ್ಮಿಂದ ಏನೋ ತಿನ್ಕೊಂಬಿಟ್ರು, ನಮ್ಮಿಂದ ಏನೋ ತೊಂದರೆ ಆಯಿತು, ನಮ್ಮಿಂದ ನಮ್ಮ ವಸ್ತುವನ್ನ ತೊಗೊಂಡ್ರು ಅವರು. ಪರವಾಗಿಲ್ಲ, ಚೆನ್ನಾಗಿರಲಿ ಬಿಡಿ, ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ನಾವು ಸರಿಯಾದ ರೀತಿಯಲ್ಲಿದ್ದರೆ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ತಿಳ್ಕೊಂಡು ಆ ರೀತಿ ನಾವು ಆ ಇದನ್ನು ಓದ್ಕೊಳ್ಬೇಕಾಗತ್ತೆ. ಏನಪ್ಪ ಅಂತಂದರೆ, ಧರ್ಮಸಮ್ಮತವಾದ ಕೋರಿಕೆಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಬಾಬಾರಿಗೆ ಅರ್ಪಿಸಿ ಈ ವಿಶೇಷ ಪಾರಾಯಣವನ್ನು ಒಳ್ಳೆಯ ಮನಸ್ಸಿನಿಂದ ಓದಿದ್ರೆ ಖಂಡಿತ ಭಗವಂತ ಸಾಯಿ ಭಗವಾನ್ ಒಲಿತಾರೆ, ಕಾಪಾಡ್ತಾರೆ ಅಂತ ಅರ್ಥ. ಆಮೇಲೆ ನೋಡಿ, ನೋಡ್ತಾ ಇರಿ, ಇದನ್ನು ಸ್ಟಾರ್ಟ್ ಮಾಡಿ ನೀವು. ಅದಿನ್ನೂ ನಿಮಗೆ ಸ್ಟಾರ್ಟ್ ಮಾಡಿ ಓದ್ತಾ ಇದ್ದೀರಾ, ಅದಿನ್ನೂ ಮುಗ್ದೇ ಇರಲ್ಲ. ಆ ಮುಗಿಯೋಷ್ಟರಲ್ಲಿ ನಿಮಗೆ ಯಾವ್ಯಾವ ರೀತಿ ಅನುಕೂಲಗಳನ್ನ ಸಾಯಿ ಭಗವಂತ ಮಾಡಿಕೊಡ್ತಾರೆ, ಸುಖ ಜೀವನವನ್ನು ಪ್ರಸಾದ ಮಾಡ್ತಾರೆ, ತುಂಬ 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 ಒಳ್ಳೆಯದನ್ನು ಮಾಡಿಸ್ಕೊಡ್ತಾರೆ ಭಗವಂತ ಸಾಯಿಬಾಬಾ ಅಂತ ಹೇಳ್ತಾ, ಖಂಡಿತ ಇದನ್ನು ಟ್ರೈ ಮಾಡಿ. ಮತ್ತು ನಾಸ್ತಿಕತೆಯನ್ನು ದಯವಿಟ್ಟು ಬಿಟ್ಬಿಡಿ. ನೀವು ಒಳ್ಳೆಯ ಒಂದು ಭಕ್ತಿ ಪರವಶರಾಗಿ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ನಾವು ಮಾಡಿದ್ರೆ ಖಂಡಿತ ನಮಗೆ ಫಲ ಸಿಗುತ್ತೆ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆ ಕೆಲಸ ಏನಾದರೂ ಮಾಡಲಿ ಫಲಿತಾಂಶ ನಮ್ಮ ಬೆನ್ನ ಹಿಂದೆನೇ ಇರುತ್ತೆ ಅಲ್ವಾ. ಭಗವತ್ ಕಾರ್ಯ ಅಂತಂದಮೇಲೆ ಕೇಳಬೇಕಾ? ಒಳ್ಳೆ ಕೆಲಸನೇ ಅದು ಅಲ್ವಾ. ಈ ಒಳ್ಳೆ ಕೆಲಸ ಮಾಡಿದಾಗ, ಆ ಭಗವಂತನ ಸೇವೆ ಮಾಡಿದಾಗ ನಮಗೆ ಸಿಗೋದಿಲ್ವಾ ಫಲ? ಖಂಡಿತ. ಯಾವುದು ಬೇಡ ಬಿಡಿ, ನಮಗೆ ಒಂದು ನೆಮ್ಮದಿ ಸಿಗುತ್ತಾ, ಮನಸ್ಸಿಗೊಂದು ಪ್ರಶಾಂತತೆ ಸಿಗುತ್ತಾ, ಒಂದು ಆಹ್ಲಾದ ಸಿಗುತ್ತಾ, ಒಂದು ನೆಮ್ಮದಿ ಸಿಗುತ್ತಾ? ಇದಕ್ಕಿಂತ ಇನ್ನೇನು ಬೇಕು ಬಂಧುಗಳೇ? ₹1,00,000 ಇದ್ದರೂ ನಮಗೇನೋ ಪ್ರಯೋಜನ ಇಲ್ಲ. ಆರೋಗ್ಯ ಚೆನ್ನಾಗಿರಬೇಕು ಅಲ್ವಾ. ಆರೋಗ್ಯ ಇದ್ದರೆ ಎಲ್ಲ, ನೆಮ್ಮದಿ ಇರಬೇಕು, ಒಂದು ಆನಂದ ಇರಬೇಕು, ಮನಸ್ಸಲ್ಲಿ ಸಂತೋಷ ಇರಬೇಕು, ಅದೆಲ್ಲ ಸಿಗುತ್ತೆ, ಸಾಕಲ್ವಾ ಅದು? ಅಂದರೆ ಏನೋ ದುಡ್ಡು ಕಾಸೇ ಅಲ್ವಾ, ಆ ದುಡ್ಡು ಕಾಸೇನೆ ಅಂತಲ್ಲ, ಇದು ಕೂಡ ಒಂದು ಬೇಕಾದ್ದೇ ಅಲ್ವಾ. ಅದನ್ನು ಭಗವಂತ ನಮಗೆ ಕೊಡ್ತಾನೆ. ಆಮೇಲೆ ಇನ್ನೂ ಒಂದು, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಈ ಸಾಯಿ ಸಚ್ಚರಿತೆಯನ್ನು ನೀವು ಓದೋಕ್ಕೆ ಶುರು ಮಾಡಿದ್ರೆ ಖಂಡಿತ ಭಯ ನಿಮ್ಮಲ್ಲಿ ಏನಾದ್ರು ಇದ್ದರೆ ಆ ಭಯ ನಿಮ್ಮಿಂದ ದೂರ ಹೋಗ್ಬಿಟ್ಟು ಧೈರ್ಯ ಏರ್ಪಡುತ್ತೆ. ಧೈರ್ಯ ಇತ್ತಾ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಬಂಧುಗಳೇ. ಅದನ್ನು ನೀವು ಖಂಡಿತ ಅರ್ಥ ಮಾಡ್ಕೊಳ್ಳಿ. ಈ ಭಯ ಖಂಡಿತ ಹೋಗುತ್ತೆ, ಧೈರ್ಯ ಏರ್ಪಡುತ್ತೆ. ಆಮೇಲೆ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಒಳ್ಳೆ ಕೆಲಸಗಳನ್ನ ನಾವು ಅಂದ್ಕೊಂಡಿರ್ತೀವಲ್ವ, ಆ ಅಂದ್ಕೊಂಡಿದ್ದ ಕೆಲಸ ಖಂಡಿತ ಈ ಪಾರಾಯಣವನ್ನು ಮಾಡಿದ್ರೆ ಬೇಗ ನೆರವೇರುತ್ತೆ. ಆಮೇಲೆ ನಾವು ಉದ್ದೇಶಿಸಿಟ್ಟು ಈ ಕೆಲಸ ಆಗಲೇಬೇಕು ಬಾಬಾ, ನಂಗೆ ಮಾಡಿಕೊಡಿ ದಯವಿಟ್ಟು ಅಂತ ಕೇಳಿರ್ತೀವಲ್ವ, ಬಾಬಾರ ಕೋರಿಕೆ ಮಾಡ್ಕೊಂಡಿರ್ತೀವಿ. ಖಂಡಿತ ಬಾಬಾ ನಮ್ಮ ಬೆನ್ನ ಹಿಂದೆನೇ ಇದ್ದು ನಮ್ಮ ರಕ್ಷಣೆ ಮಾಡ್ತಾ ನಮ್ಮ ಕೋರಿಕೆ ಈಡೇರೋ ಹಾಗೆ ನೋಡ್ಕೊಳ್ತಾರೆ. ಆಮೇಲೆ ಬಾಬಾ ಬಗ್ಗೆ ಭಕ್ತಿ ಹೊಂದಿದರೆ ನಮ್ಮ ಸಕಲ ಕಾರ್ಯಗಳು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸೋ ಹಾಗೆ ಬಾಬಾ ಖಂಡಿತ ನೋಡ್ಕೊಳ್ತಾರೆ. ಮತ್ತು ಈ ಪಾರಾಯಣ ಮಾಡ್ತಾ 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 ನಮ್ಮಲ್ಲಿರುವಂಥ ಅಜ್ಞಾನ ಇದೆಯಲ್ಲ, ಅದು ಹೊರಟೋಗುತ್ತೆ, ಜ್ಞಾನೋದಯ ಉಂಟಾಗುತ್ತೆ, ಶತ್ರು ವಿನಾಶ ಆಗುತ್ತೆ, ಒಳ್ಳೆಯ ಮಿತ್ರತ್ವ ಏರ್ಪಡುತ್ತೆ. ಯಾರು ಬಂಧುಗಳೇ ಏನು ನೋಡಿ, ನಮ್ಮ ಜೀವನ 3 ದಿನ, ನಾವಿರೋದು 3 ದಿವಸ. ಆ ಇರೋ 3 ದಿವಸದಲ್ಲಿ ನಾವು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಮಮತೆಯಿಂದ ನಾವು ಇರಬೇಕು. ಅವ್ರ ಜೊತೆ ಜಗಳ, ಇವ್ರ ಜೊತೆ ಜಗಳ, ಇವ್ರ ಜೊತೆ ಕದನ, ಅವ್ರ ಜೊತೆ ಕದನ, ಯಾಕೆ ಬಂಧುಗಳೇ? ಇರೋದೇ 3 ದಿವಸ. ಆ 3 ದಿವಸದಲ್ಲಿ ನಾವು ಇಷ್ಟು ಕಚ್ಚಾಡಿಕೊಂಡು ಸಾಧನೆ ಮಾಡೋದಾದ್ರೂ ಏನಿದೆ? ಸರ್ವೇ ಜನ ಸುಖಿನೋ ಭವಂತು ಅಂತ ನಮಗೇನಾದ್ರು ತೊಂದರೆ ಕೊಟ್ಟಿದ್ರಾ, ಭಗವತ್ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಬಿಡಿ. ಆ ಭಗವಂತ ಕೃಷ್ಣ ನೋಡ್ಕೊಳ್ತಾನೆ, ಭಗವಂತ ಸಾಯಿ ಭಗವಾನ್ ನೋಡ್ಕೊಳ್ತಾರೆ. ಖಂಡಿತ ಅವ್ರಿಗೆ ಶಾಪ ಹಾಕೋದಾಗಲಿ, ಅವ್ರಿಗೆ ತೊಂದರೆ ಕೊಡೋದಾಗಲಿ ಮಾಡಬಾರ್ದು. ನಮಗೆ ರಿವರ್ಸ್ ಆಗುತ್ತೆ ಬಂಧುಗಳೇ. ಅವ್ರಿಗೆ ತೊಂದರೆ ಆಗಲಿ ಅಂದರೆ ಅದು ತೊಂದರೆ ನಮಗಾಗುತ್ತೆ. ಅದಕ್ಕೆ ನಾವು ಯಾರಿಗೂ ತೊಂದರೆ ಆಗಲಿ ಅಂತ ಅನ್ನಲೇಬಾರ್ದು. ಭಗವಂತ ಎಲ್ಲರೂ ಚೆನ್ನಾಗಿಡಪ್ಪ, ನಾವು ಚೆನ್ನಾಗಿರ್ತೀವಿ, ಅವಾಗ ಎಲ್ಲರೊಡನೆ ಒಂದಲ್ವಪ್ಪ ನಾವು. ಹಾಗೆ ಆ ರೀತಿ ನಮ್ಮ ಮನಸ್ಸನ್ನು ನಾವು ಒಂದು ಸರಿ ಮಾಡ್ಕೊಂಡ್ಬಿಟ್ಟು ಈ ಭಗವಂತನಲ್ಲಿ ನಾವು ಮನಸ್ಸನ್ನು ಇಡಬೇಕು. ಇಲ್ಲಿ ಒಳ್ಳೆಯ ಮಿತ್ರತ್ವ ನಮಗೆ ಏರ್ಪಡುತ್ತೆ. ಜೊತೆಗೆ ಇನ್ನೀಗ ನಾವೇನು ಅನ್ಕೋತೀವಿ, ಉದ್ಯೋಗ ವ್ಯಾಪಾರ ಏನೇನೇನು ಅಂದ್ಕೊಂಡಿರ್ತೀವಲ್ವ, ಪೌತ್ರರು ಒಂದು ಅಭಿವೃದ್ಧಿನ ಕೇಳ್ತೀವಲ್ಲ, ಆ ಅಭಿವೃದ್ಧಿನೆಲ್ಲ ಭಗವಂತ ಕೊಡ್ತಾನೆ. ಹಾಗೆ ಮಕ್ಕಳೇನಾರು ಓದಿದ್ರು ಅಂತ ಇಟ್ಕೊಳ್ಳಿ, ಉನ್ನತವಾದ ವಿದ್ಯೆ ಅಡೆತಡೆಗಳೇನಿದೆ
ತುಂಬ ಚೆನ್ನಾಗಿ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದಕ್ಕೊಂದು ಅವಕಾಶ ಕಲ್ಪಿಸ್ಕೊಡ್ತಾರೆ. ಆಮೇಲೆ ಮದುವೆ ಆಗಿಲ್ಲ ಅವ್ರಿಗೆ ಬೇಗ ಮದುವೆ ಆಗೋ ಹಾಗೆ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಬೇಗ ಗಂಡು ದೊರಕುತ್ತೆ, ಗಂಡು ಹುಡುಗರಿಗೆ ಬೇಗ ಹೆಣ್ಣು ಸಿಕ್ಕಿ ಮದುವೆ ಆಗುತ್ತೆ. ಹಾಗೆ ಯಾವುದೇ ದೀರ್ಘಕಾಲಿಕ ರೋಗಗಳಿದ್ದರೂ ಕೂಡ ಬಾಬಾ ಮೇಲೆ ಭಾರ ಹಾಕಿ ಗ್ರಂಥವನ್ನು ಓದಿದ್ರೆ ಶೀಘ್ರದಲ್ಲಿ ರೋಗಗಳು ನಿವಾರಣೆ ಆಗುತ್ತೆ. ಬಾಬಾರ ನಾಮಸ್ಮರಣೆ ರೋಗ ನಿವಾರಣೆಯ ಸಂಜೀವಿನಿ ಅದು ಅನ್ನೋದನ್ನು ಮರಿಬೇಡಿ, ದಯವಿಟ್ಟು ಓದ್ಕೊಳ್ಳಿ, ಒಳ್ಳೆಯದಾಗತ್ತೆ. ಯಾವುದೇ ಸಮಸ್ಯೆಗಳಿರಲಿ, ಮನಸ್ತಾಪಗಳಿರಲಿ, ಮನೋವ್ಯಥೆಗಳಿರಲಿ, ಅಧರ್ಮಗಳಿರಲಿ, ಕುತಂತ್ರ ಬುದ್ಧಿ ಇರಲಿ, ಇವೆಲ್ಲ ನಮ್ಮ ಸಾಯಿ ಚರಿತ್ರೆಯನ್ನು ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪಿಸ್ಕೊಂಡಾಗಲೇ ಈ ಮನೋವಿಕಾರಗಳೆಲ್ಲ ಮಾಯವಾಗಿ ಹೋಗ್ಬಿಡುತ್ತವೆ. ಒಳ್ಳೆಯ ರೀತಿ ನೀತಿ ನಮ್ಮಲ್ಲಿ ನಮಗೆ ಅರಿವಿಲ್ಲದ ಹಾಗೆ ಉಂಟಾಗ್ಬಿಡುತ್ತೆ. ಹಾಗೆ ಪ್ರಶಾಂತತೆ, ಸುಖ, ಸಂತೋಷ, ಭೋಗ ಭಾಗ್ಯಗಳ ಜೀವನ, ಆರೋಗ್ಯ, ಐಶ್ವರ್ಯ, ಆಯುಷ್ಯ ಇವೆಲ್ಲ ಉಂಟಾಗಿ ಆನಂದಕರವಾದ ಜೀವನ ಈ ಸಾಯಿ ಚರಿತ್ರೆಯನ್ನು ಪಾರಾಯಣ ಮಾಡೋದ್ರಿಂದ ಲಭ್ಯವಾಗುತ್ತೆ. ನಮಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟರೂ ಸಿಗದಲೇ ಇರುವಂಥದ್ದು ಈ ಭಗವದ್ ಸ್ವರೂಪಿಯಾದ ಈ ಸಾಯಿ ಸಚ್ಚರಿತೆಯನ್ನು ಓದೋದ್ರಿಂದ ಸಿಗುತ್ತೆ ಅಂದರೆ ಯಾಕೆ ಓದಬಾರ್ದು ಬಂಧುಗಳೇ? ನೀವು ಯೋಚನೆ ಮಾಡಿ, ಖಂಡಿತವಾಗಿಯೂ ಓದ್ಕೊಳ್ಳಿ. ಈ ಭಾವಚಿತ್ರ, ಬಾಬಾರ ಭಾವಚಿತ್ರ, ಪುಸ್ತಕ, ವಿಭೂತಿ ಇವೆಲ್ಲವೂ ಇರುವಂಥ ಮನೆಯಲ್ಲಿ ಸಾಯಿ ಸ್ವಯಂ ಇರ್ತಾರೆ. ಭಕ್ತರನ್ನು ಕಾಪಾಡ್ತಾರೆ, ಭಕ್ತರ ಕೋರಿದ್ದನ್ನು ಈಡೇರಿಸ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಬಂಧುಗಳೇ? ಖಂಡಿತ ಸಾಯಿ ಸಚ್ಚರಿತೆಯನ್ನು ಓದ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ ಅಂತ ನಿಮಗೆ ಹೇಳ್ತಾ, ಆಮೇಲೆ ಇವತ್ತು ಈ ಸಾಯಿ ಇದು ಪರ್ವದಿನಗಳು ನಾನು ಹೇಳಿದೆ ಅಲ್ವ ನಿಮಗೆ, ಅದರಲ್ಲಿ ಯಾವ್ಯಾವುದಕ್ಕೆ ಯಾವ್ಯಾವುದು ಪರ್ವದಿನಗಳು ಅಂತ ಕೂಡ ಇದೆ, ಅದನ್ನು ನಿಮಗೆ ಹೇಳ್ತೀನಿ. ಇಲ್ಲಿ ಆರೋಗ್ಯ ಬೇಕು ನಮಗೆ ಅಂತ ಅಂದ್ಕೊಳ್ಳಿ. ಅಂದರೆ ಆರೋಗ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ ಅದಕ್ಕೆ ಈ ಧನ್ವಂತರಿ ಜಯಂತಿ, ರಥಸಪ್ತಮಿ ಬರುತ್ತಲ್ವ, ಅವತ್ತಿನ ದಿವಸ ತುಂಬ ಒಳ್ಳೆಯದು. ಸೂರ್ಯ ಜಯಂತಿ ದಿವಸ ಬರುತ್ತಲ್ವ, ರಥಸಪ್ತಮಿ ದಿವಸ, ಅವತ್ತಿನ ದಿವಸ ಆರೋಗ್ಯ ಪ್ರಾಪ್ತಿ ಆಗೋದಕ್ಕೆ ಅವತ್ತು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತಂದರೆ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತಲ್ಲ, ಅವತ್ತಿನ ದಿವಸ ಈ ಸಾಯಿ ಸಚ್ಚರಿತೆಯನ್ನು ಓದ್ಕೊಂಡ್ರೆ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಅದು ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಏನೋ ಇವಾಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು, ನಿರ್ಮಾಣ ಮಾಡಬೇಕು, ಮನೆ ನಿರ್ಮಾಣ ಮಾಡಬೇಕು, ಏನೋ ಒಂದು ಆಫೀಸ್ ಓಪನ್ ಮಾಡಬೇಕು, ಈ ಥರ ಎಲ್ಲ ಆದಾಗ ಅದು ಮೊದಲೇ ಕಾಸಿ ಬರುತ್ತಲ್ಲ, ಅವತ್ತು ಓದ್ಕೊಂಡ್ರೆ ಒಳ್ಳೆಯದು. ವಿಘ್ನ ವಿನಾಶಕ ಆಗಬೇಕು, ವಿಘ್ನ ನಿವಾರಣೆ ಆಗಬೇಕು ಅಂತ ಅನ್ನೋದಿದ್ರೆ ವಿನಾಯಕ ಚತುರ್ಥಿ ದಿವಸ ಅದನ್ನು ಓದ್ಕೋಬೇಕು. ಸಂಕಲ್ಪ ಸಿದ್ಧಿ ಆಗಬೇಕು ಅಂತಂದರೆ ಯುಗಾದಿ ಹಬ್ಬದ ದಿವಸ, ಚಂದ್ರ ದರ್ಶನ ಮಾಡಿ ಯುಗಾದಿ ಹಬ್ಬದ ದಿವಸ ಓದ್ಕೋಬೇಕು. ಆಮೇಲೆ ಕುಜದೋಷ ನಿವಾರಣೆ ಆಗೋಕ್ಕೆ, ವಿವಾಹ ತೊಂದರೆ ಆಗ್ತಿದ್ರೆ ಅದನ್ನು ನಿವಾರಣೆ ಆಗಬೇಕು ಅಂದರೆ ಷಷ್ಠಿ ದಿವಸ ಓದ್ಕೋಬೋದು, ಕೃಷ್ಣಾಂಗಾರಕ ಚತುರ್ಥಿ ದಿವಸ ಓದ್ಕೋಬೋದು. ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ ಗುರುವಾರ, ಹಾಗೆ ದೇವಿ ನವರಾತ್ರಿಯಲ್ಲಿ ನಾವು ದಶಮಿಯಲ್ಲಿ ಓದ್ಕೊಳ್ಬೋದು. ಸರ್ವ ರೋಗ ನಿವಾರಣೆ ಆಗಬೇಕು ಅಂತಂದರೆ ಶನಿ ತ್ರಯೋದಶಿ, ಮಾಸ ಶಿವರಾತ್ರಿಯಲ್ಲಿ ಓದ್ಕೊಳ್ಬಹುದು. ನವಗ್ರಹ ದೋಷ ನಿವಾರಣೆ ಆಗಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ ಶನಿ ತ್ರಯೋದಶಿ ದಿವಸ, ಹನುಮ ಜಯಂತಿ ದಿವಸ ಓದ್ಬೋದು. ಹಾಗೆ ಗುರುಗಳ ಅನುಗ್ರಹ ಪ್ರಾಪ್ತಿ ಆಗಬೇಕು ನನಗೆ ಅಂತ ಅನ್ನೋದು ನಿಮ್ಮ ಸಂಕಲ್ಪ ಆಗಿದ್ದರೆ ಆವಾಗ ಗುರು ಪೌರ್ಣಿಮೆ ದಿವಸ, ದತ್ತ ಜಯಂತಿ ದಿವಸ, ಅಷ್ಟಮಿ ದಿವಸ, ಅವತ್ತಿನ ದಿವಸ ಓದ್ಕೊಳ್ಬೋದು. ಹಾಗೆ ಋಣ ವಿಮೋಚನೆ ಆಗಬೇಕು ಅನ್ನೋದು ನಿಮ್ಮ ಸಂಕಲ್ಪವಾಗಿದ್ದರೆ ವಿನಾಯಕ ಚತುರ್ಥಿ ದಿವಸ, ಹಾಗೆ ಕೃಷ್ಣಾಂಗಾರಕ ಚತುರ್ಥಿ ದಿವಸ ಓದ್ಕೋಬೋದು. ಶತ್ರು ನಿವಾರಣೆ ಆಗಬೇಕು ಅಂತ ಅಂದ್ಕೊಂಡ್ರೆ ವಿಜಯದಶಮಿ ದಿವಸ, ಹಾಗೆ ನಕ್ಷತ್ರ ಚತುರ್ದಶಿ ದಿವಸ ಓದಬಹುದು. ಉದ್ಯೋಗ ಪ್ರಾಪ್ತಿ ಆಗಬೇಕು ಅಂತಂದರೆ ಮುಕ್ಕೋಟಿ ಏಕಾದಶಿ ದಿವಸ ಓದ್ಬೋದು. ಹಾಗೆ ನಷ್ಟದ್ರವ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ ಶ್ರೀರಾಮನವಮಿ ದಿವಸ ಇದನ್ನು ಓದ್ಬೋದು. ಐಶ್ವರ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ ಸಂಪತ್ ಗೌರಿ ದಿವಸ, ವ್ರತ ಸಂಪತ್ ಗೌರಿ ಅವತ್ತಿನ ದಿವಸ ನಾವು ಇದನ್ನು ಓದಬಹುದು. ಹಾಗೆ ಏನೇನು ನೈವೇದ್ಯ ಮಾಡಬೇಕು, ಏನೇನು ಎಷ್ಟು ಸಲ ಪಾರಾಯಣ ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಅಂದರೆ ಈಗ ಆರೋಗ್ಯಕ್ಕೆ ಫಲ ಸಿಗಬೇಕು ಅಂತಂದರೆ 5 ಸಲ ನೀವು ಪಾರಾಯಣ ಮಾಡಬೇಕಾಗತ್ತೆ. ಅದಕ್ಕೆ ಏನು ಪ್ರಸಾದ ನೈವೇದ್ಯಕ್ಕೆ ಇಡಬೇಕು ಅಂದರೆ ಪೊಂಗಲ್ಲು, ಮೆಣಸು ಹಾಕಿ ಮಾಡಿರ್ತೀವಲ್ಲ, ಪೊಂಗಲ್ ಪ್ರಸಾದವನ್ನು ನೈವೇದ್ಯಕ್ಕೆ ಇಡಬೇಕು. ಹಾಗೆ ಆನಂದ ನಿಮಗೆ ಸಿಗಬೇಕು ಅನ್ನೋದಾದರೆ 2 ಸಲ ಓದ್ಕೊಂಡ್ರೆ ಸಾಕು. 2 ಸಲ ನೀವು ಪಾರಾಯಣ ಮಾಡಿ. ಹಾಗೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟು ಸಾಕು. ಉದ್ಯೋಗ ನಮ್ಗೆ ಒಳ್ಳೆಯ ಕೆಲಸ ಸಿಗಬೇಕು ಅಂದಾಗ 4 ಸಲ ನೀವು ಪಾರಾಯಣ ಮಾಡಬೇಕಾಗತ್ತೆ. ಪೊಂಗಲ್ ಪ್ರಸಾದ ಬೆಲ್ಲದಿಂದ ಮಾಡಿರ್ತೀವಲ್ಲ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಅದನ್ನು ಇಡಬೇಕಾಗತ್ತೆ. ವಿವಾಹ ಆಗಬೇಕು ಅಂತಂದರೆ 8 ಸಲ ನೀವು ಪಾರಾಯಣವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಪುಳಿಯೋಗರೆಯನ್ನು ನೈವೇದ್ಯಕ್ಕೆ ಇಡಬೇಕು. ಹಾಗೆ ಸಂತಾನಕ್ಕೋಸ್ಕರ ನೀವು ಇದನ್ನು ನಾವು ಓದ್ತೀವಿ, ಭಗವಂತ ಸಂತಾನ ಕೊಡಬೇಕಪ್ಪ ಅಂತಂತ ನೀವು ಅಂದ್ಕೊಳ್ಳೋದಾದರೆ 11 ಸಲ ನೀವು ಇದನ್ನು ಪಾರಾಯಣ ಮಾಡಿ. ಸಕ್ಕರೆ ಪೊಂಗಲನ್ನು ಇಡಿ.
ಹಾಗೆ ಸಕಲ ಕಾರ್ಯಗಳು ಕೂಡ ನಿಮ್ಗೆ ಆಗಬೇಕು ಅನ್ನೋದಾದರೆ ಓದು, ಎಲ್ಲ ಕೆಲಸಕ್ಕೂ ಆಗಬೇಕು ಅಂದರೆ 3 ಸಲ ಓದಿ ಅಕ್ಕಿ ಪಾಯಸ ಇಡಿ. ಹಾಗೆ ದೋಷ, ನಾವು ಏನೋ ದೋಷ ಮಾಡಿದ್ವಿ, ಆ ದೋಷ ಕಳಿಬೇಕಪ್ಪ ಅನ್ನೋದಾದರೆ 1 ಸಲ ಓದಿ ಕಡಲೆ ನೈವೇದ್ಯಕ್ಕಿಡಿ. ಭಗವಂತ ದೋಷವನ್ನು ಪರಿಹಾರ ಮಾಡಿಬಿಡ್ತಾನೆ. ಭಯ ನಿವಾರಣೆ, ನಿಮ್ಮಲ್ಲಿ ಭಯ ಇರುತ್ತೆ, ಆ ಭಯ ನಿವಾರಣೆ ಆಗಬೇಕು ಅನ್ನೋದಾದರೆ 3 ಸಲ ಪಾರಾಯಣ ಮಾಡಿ ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಿ. ಹಾಗೆ ಮಿತ್ರತ್ವ ಬೇಕು ಅಂದಾಗ 6 ಸಲ ಓದ್ಕೊಳ್ಳಿ, ಅವಲಕ್ಕಿ ಬೆಲ್ಲನ ನೈವೇದ್ಯಕ್ಕಿಡಿ. ಶತ್ರು ನಾಶ ಆಗಬೇಕು ಅನ್ನೋದಾದರೆ 7 ಬಾರಿ ಪಾರಾಯಣವನ್ನು ಮಾಡಿ ಕಲ್ಸಕ್ರೆಯನ್ನು ನೈವೇದ್ಯ ಮಾಡಿಬಿಡಿ. ಹಾಗೆ ಧನಲಾಭವು ಆಗಬೇಕು ಅನ್ನೋದಾದರೆ 13 ಬಾರಿ ಓದ್ಕೊಳ್ಳಿ. ಹಾಲ್ಕೋವಾ ಸಾಯಿಬಾಬಾಗೆ ತುಂಬ ಇಷ್ಟ ಹಾಲ್ಕೋವಾ, ಆ ಹಾಲ್ಕೋವನ್ನು ನೈವೇದ್ಯ ಮಾಡಿ. ಹಾಗೆ ಋಣ ವಿಮುಕ್ತಿ ಆಗಬೇಕು ಅಂತಂದರೆ 9 ಬಾರಿ ಅದನ್ನು ನೀವು ಓದ್ಕೊಳ್ಳಿ. ಹಾಗೆ ಯಾವುದಾದ್ರು ಒಂದು ಉಂಡೆಯನ್ನು ನೈವೇದ್ಯಕ್ಕೆ ಮಾಡ್ಕೊಳ್ಳಿ. ದಾರಿದ್ರ್ಯ ನಿರ್ಮೂಲನೆ ಆಗಬೇಕು ಅನ್ನೋದಾದರೆ 12 ಸಲ ನೀವು ಇದನ್ನು ಪಾರಾಯಣ ಮಾಡಿ ಕೊಬ್ಬರಿಯನ್ನು ನೈವೇದ್ಯಕ್ಕಿಡಿ. ವ್ಯಾಪಾರ ಚೆನ್ನಾಗಾಗಬೇಕಪ್ಪ ನಮಗೆ ಅಂತ ಅಂದ್ಕೊಳ್ಳೋದಾದರೆ 10 ಬಾರಿ ಇದನ್ನು ಪಾರಾಯಣ ಮಾಡಿ ಅನ್ನದಾನ ಮಾಡಬೇಕು. ಅವಾಗ ನೀವು ಆಗ ಇದು ನೆರವೇರುತ್ತೆ. ಮನೋವಾಂಛೆ ಈಡೇರಬೇಕು ಅಂದರೆ 14 ಬಾರಿ ನೀವು ಇದನ್ನು ಓದಬೇಕಾಗತ್ತೆ. ಹಾಗೆ ಹಪ್ಪಳವನ್ನು ನೀವು ಪ್ರಸಾದ ನೈವೇದ್ಯಕ್ಕಾಗಿ ಇಡಬೇಕಾಗತ್ತೆ. ಮನಃಶಾಂತಿ ಸಿಗಬೇಕಪ್ಪ ಅಂತಂದರೆ 20 ಬಾರಿ ಓದಿ ಮೊಸರನ್ನವನ್ನು ನೈವೇದ್ಯ ಮಾಡಿ ಮೊಸರನ್ನವನ್ನು ಪ್ರಸಾದ ಹಂಚಬೇಕಾಗುತ್ತೆ. ಹಾಗೆ ಗ್ರಹಶಾಂತಿ ಆಗಬೇಕಪ್ಪ ಅಂತ ಅನ್ನೋದಾದರೆ 17 ಬಾರಿ ಓದಿ ಹೆಸರುಬೇಳೆ ಪಾನಕ ಇದನ್ನು ನೈವೇದ್ಯಕ್ಕಿಟ್ಟು ಎಲ್ರಿಗೂ ಹಂಚಬೇಕಾಗತ್ತೆ. ಕಲಾ ಪ್ರಸಿದ್ಧಿ ಅಂದರೆ ಅದಕ್ಕೆ 19 ಬಾರಿ ಓದಬೇಕಾಗತ್ತೆ. ಮೆಣಸನ್ನು ನೀವು ಪ್ರಸಾದಕ್ಕೆ ಇಡಬೇಕಾಗತ್ತೆ. ಪ್ರಯಾಣ ಶ್ರೇಯಸ್ಕರವಾಗಬೇಕು ಅನ್ನೋದಾದರೆ 18 ಬಾರಿ ಓದಬೇಕು. ಗೋಧಿ ರೊಟ್ಟಿಯನ್ನು ಸಾಯಿಬಾಬಾಗೆ ನೈವೇದ್ಯಕ್ಕೆ ಇಡಬೇಕು. ಹಾಗೆ ಭಕ್ತಿ ಬೆಳವಣಿಗೆ ಆಗಬೇಕಪ್ಪ ಅಂದರೆ 16 ಬಾರಿ ಓದ್ಬಿಟ್ಟು ಹಾಲು ಸಕ್ಕರೆಯನ್ನು ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಪ್ರಯಾಣ ಶ್ರೇಯಸ್ಕರವಾಗಬೇಕು ಅಂದರೆ 18 ಬಾರಿ ಓದಬೇಕು. ಗೋಧಿ ರೊಟ್ಟಿಯನ್ನು ನೈವೇದ್ಯಕ್ಕೆ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಈ ರೀತಿ ನೈವೇದ್ಯವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಬೇಕಾಗತ್ತೆ. ಇದು ಸಾಯಿ ಚರಿತ್ರೆಯನ್ನು ಓದುವಂತಹ ಪಾರಾಯಣ ಮಾಡುವಂತಹ ವಿಧಿ. ಅದಕ್ಕೆ ಮುಂಚೆ ಏನೇನೆಲ್ಲ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಈಗ ನಾನು ಒಂದೊಂದೇ ಅಧ್ಯಾಯವನ್ನು ನಾನು ನಿಮಗೆ ಓದ್ತಾ ಹೇಳ್ತಾ ಹೋಗ್ತೀನಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಒಂದೊಂದು ಅಧ್ಯಾಯವನ್ನು ಹೇಳ್ಕೊಳ್ತಾ ಹೋಗ್ತೀನಿ. ಇದು ಸಾಯಿ ಸಚ್ಚರಿತೆಯ ವಿಚಾರ. ಭಗವಂತ ಸಾಯಿನಾಥ ಎಲ್ರಿಗೂ ಸಕಲ ಸನ್ಮಾನಗಳನ್ನು ಉಂಟು ಮಾಡಲಿ, ಭಗವನ್ನಾಥ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಭಗವತ್ ಶ್ರೀ ಸಾಯಿನಾಥ್ ಕಿ ಜೈ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.